संस्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः। पवित्रं चरितं यस्याः पवित्रं जीवनं तथा पवित्रता स्वरूपिण्यै तस्यै कुर्मो नमो नमः। नमः श्री यतिराजाय विवेकानंदसूरये सच्चित्सुखस्वरूपाय स्वामिने तापहारिणे। ओं सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते। ಕಳೆದ ಶುಕ್ರವಾರದಲ್ಲಿ ಭಂಜನ ದುಃಖ ಗಂಜನ ಕರುಣಾಘನ ಕರ್ಮ ಕಠೋರ್ ಪ್ರಾಣಾರ್ಪಣ ಜಗತ ತಾರಣ ಕೃಂತನ ಕಲಿಟೋರ್ ಇದನ್ನು ನೋಡ್ತಾ ಇದ್ವಿ. ಇದರಲ್ಲಿ ನಾವು ಮೊದಲನೇ ಸಾಲು ಮಾತ್ರ ಭಂಜನ ದುಃಖ ಗಂಜನ ಕರುಣಾಘನ ಕರ್ಮ ಕಠೋರ್ ಅದನ್ನು ಇನ್ನು ವ್ಯಾಖ್ಯಾನ ಅರ್ಥ ಮಾಡ್ಕೊಳ್ಳೋದಿದೆ. ಕರ್ಮ ಕಠೋರ್ ಅಲ್ಲಿಗೆ ನಿಂತಿತ್ತು, ಕರುಣಾಘನಕ್ಕೆ ನಿಂತಿತ್ತು. ನಾವು ನೆನ್ಪು ಮಾಡಿಕೊಂಡಲ್ಲ ಕಳೆದ ಬಾರಿ. ಅಂದರೆ ಶ್ರೀರಾಮಕೃಷ್ಣರು ಯಾವತ್ತೂ ಜೋಲೆ ಮರೆ ಹಾಕ್ಕೊಂಡವ್ರನ್ನ ಇಷ್ಟಪಡ್ತಿರಲಿಲ್ಲಂತೆ. ಅವರು ಶಿಷ್ಯರು ಯಾರು? ಮುಖ್ಯವಾಗಿ ಸನ್ಯಾಸಿ ಶಿಷ್ಯರು. ಶಿಷ್ಯರು ಅಂತ ತಕ್ಷಣ ನಾವು ಅರ್ಥ ಮಾಡ್ಕೋಬೇಕು, ಹೆಚ್ಚಿಂದು ಸನ್ಯಾಸಿ ಶಿಷ್ಯರು ಅಂತ. ಮುಖ್ಯವಾದ ಘಟನೆಗಳು ಬರುವುದು ನಮಗೆ ಸನ್ಯಾಸಿ ಶಿಷ್ಯರ ಮೂಲಕ. ವಚನವೇದ ಬರೆದಾಗ ಮಾಸ್ಟರ್ ಮಹಾಶಯ ಶ್ರೀರಾಮಕೃಷ್ಣರು ಎಷ್ಟೋ ಸೂಕ್ಷ್ಮಗಳನ್ನು ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂತಂದರೆ ಮಾಸ್ಟರ್ ಮಹಾಶಯ ಏನು ಬರ್ಕೋಬೋದೋ ಅಷ್ಟನ್ನು ಮಾತ್ರ ಕೊಟ್ಟಿದ್ದಾರೆ. ಮಾಸ್ಟರ್ ಮಹಾಶಯನ ಬರ್ಕೊಳ್ಳೋಕ್ಕಾಗದೇ ಇದ್ದಂಥದ್ದನ್ನು ಅವರು ಅವನಿಗೆ ಹೇಳಲಿಕ್ಕೆ ಹೋಗಿಲ್ಲ. ಅದರಿಂದ ಎಷ್ಟೋ ಇದೆ, ಸನ್ಯಾಸಿಗಳಿಗೆ ಹೇಳಿದ್ದು, ನರೇಂದ್ರನಿಗೆ ಹೇಳಿದ್ದು, ಮತ್ತು ಇನ್ನು ಬೇರೆ ಶಿಷ್ಯರಿಗೆ ಹೇಳಿದ್ದು ಅದೆಲ್ಲ. ಅದರಿಂದ ಇಲ್ಲಿ ಅಖಂಡಾನಂದರು, ಮಹಾಪುರುಷ ಮಹಾರಾಜು ಇವರೆಲ್ಲ ಶ್ರೀರಾಮಕೃಷ್ಣನ ಹೆಚ್ಚು ಕಾಲ ನೋಡಿದವರು. ಮಾಸ್ಟರ್ ಮಹಾಶಯ ನೋಡಿದ್ದು ರಜಾ ದಿವಸಗಳಲ್ಲಿ ಮಾತ್ರ. ಅವನಿಗೆ ರಜಾ ಸಿಕ್ಕಬೇಕು, ಭಾನುವಾರದೊತ್ತು ಬರಬೇಕು, ಬೇರೆ ದಿವಸ ಶಾಲೆಗೆ ರಜಾ ಇದ್ದರೆ ಮಾತ್ರ ಆತ ಪರಮಹಂಸ ಸಂಪರ್ಕಕ್ಕೆ ಬರ್ಬೋದಾಗಿತ್ತು. ಸಂಜೆ ಹೊತ್ತು ಶಾಲೆ ಮುಗಿದ ಮೇಲೆ ಪರಮಹಂಸ ಕಲ್ಕಟ್ಟಾಗಿ ಬಂದಾಗ ಅವರನ್ನ ಸಮೀಪಕ್ಕೆ ಬರ್ತಿದ್ದ. ಬೇರೆ ಸಮಯದಲ್ಲಿ ಈ ಹುಡುಗರು ನೋಡಿ, ಅವ್ರಿಗೆ ಇಷ್ಟ ಇದ್ದರೆ ಕಾಲೇಜಿಗೆ ಹೋದ್ರೆ ಆಯ್ತು. ಈಗಿನ ಥರ ಕಾಲೇಜು ಎಲ್ಲ ಮಾರ್ಕ್ಸ್ 99.99 ಅಂತ ಏನು ತಲೆ ಕೆಡಿಸ್ಕೊಳ್ಳೋ ಅಷ್ಟೇನಿಲ್ಲ. ಆಗ ಇನ್ನು ಸ್ವಲ್ಪ ಆರಾಮಿತ್ತು. ಅದರಿಂದ ಇವ್ರಿಗೆ ಖುಷಿಯಾಗಿದ್ದರೆ ರಾಖಾಲ ಆಗಲಿ, ನರೇಂದ್ರನೂ ಕೂಡ ಇವರೆಲ್ಲ ಖುಷಿ ಬಂದರೆ ಪರಮಹಂಸ ಹತ್ರ ಓಡಿ ಬಂದುಬಿಡ್ತಾಯಿದ್ರು. ಶಾಲಾ ಕಾಲೇಜೆಲ್ಲ ಅಲ್ಲಲ್ಲೇ ಇರ್ತಾಯಿತ್ತದು. ಬುದ್ಧಿವಂತರು, ಯಾವತ್ತೂ ಓದ್ನಲ್ಲಿ ಹಿಂದೆ ಉಳಿದವರಲ್ಲ, ಭಾಳ ಬುದ್ಧಿವಂತರು. ಅವರು ಬುದ್ಧಿವಂತಿಕೆ ಈ ಶಾಲಾ ಕಾಲೇಜ್ ಅಷ್ಟೊಂದು ಏನು ಲೆಕ್ಕಕ್ಕೆ ಬರಲಿಲ್ಲ, ಗಣನೆಗೆ ಬರಲಿಲ್ಲ. ಅದರಿಂದ ಹೆಚ್ಚು ಕಾಲ, ಹೆಚ್ಚು ಆಳ, ಹೆಚ್ಚು ಸಾಮೀಪ್ಯದಲ್ಲಿ ಪರಮಹಂಸರನ್ನ ಕಂಡವರು ಮುಖ್ಯವಾಗಿ ಸನ್ಯಾಸಿ ಶಿಷ್ಯರು. ಆದ್ದರಿಂದ ಅವರೆಲ್ಲ ಅಖಂಡ ಅಂದ್ರೆಲ್ಲ ಹೇಳ್ತಿರ್ತಾರೆ, ಪರಮಹಂಸರಿಗೆ ಮುಖ ಜೋಲೆ ಮರೆ ಹಾಕ್ಕೊಂಡಿದ್ದು ನಾವು ನೋಡಿಲ್ಲ, ಅವರು ಇಚ್ಛೆ ಪಡ್ತಿರಲಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ನಗು ಮುಖ ಇಲ್ಲದಿದ್ದರೆ ಹೊರಗೆ ಹೋಗಬೇಡ. ಪರಮಹಂಸರ ಬಳಿಗಂತೂ ಹೋಗಲೇಬೇಡ. ಹೊರಗೆ ಹೋಗದೇ ಇರೋದು ಆಯಿತು, ಹೋಗದೇ ಇರೋಕ್ಕಾಗುತ್ತಾ? ಕೆಲಸ ಕಾರ್ಯ ಇಟ್ಕೊಂಡವರು, ಕಂಪ್ನಿಗಲ್ಲಿ ಕೆಲಸ ಮಾಡೋರು ಹೋಗಬೇಕಾಗ್ತದೆ. ಆದರೆ ಪರಮಹಂಸರ ಮುಂದೆ ಕೂತಾಗ ಜೋಲ್ ಮರೆ ಹಾಕೋಗಿಲ್ಲ. ಅದಕ್ಕೆ ನಾನು ಕಳೆದ ಬಾರಿ ಹೇಳ್ತಾ ಇದ್ದೆ, ಕಂಡನ ಹೇಳಬೇಕಾದ್ರೆ ಪ್ರಾರ್ಥನಾ ಮರದಲ್ಲಿ ಕೂತ್ಕೊಂಡು ಮನೆ ಚಿಂತೆ ಎಲ್ಲ ಸುಟ್ಟು ಹಾಕ್ಬಿಡ್ಬೇಕು. ಪಕ್ಕಕ್ಕೂ ಹಾಕೋಕ್ಕಾಗಲ್ಲ, ಪಕ್ಕಕ್ಕೆ ಹಾಕಿದ್ರೆ ಮತ್ತೆ ಬರ್ತಿರುತ್ತಲ್ಲ, ಅದರಿಂದ ಪಕ್ಕಕ್ಕೆ ಹಾಕೋಕ್ಕಾಗೋದಿಲ್ಲ, ಅದು ಬರ್ತಾನೆ ಇರ್ತದೆ. ಅದು ಅದರಿಂದ ಎಲ್ಲವನ್ನೂ ಸುಟ್ಟು ಹಾಕ್ಬಿಟ್ಟು ಅವನು ನೋಡ್ಕೊಂಡು, ಯಾಕೆ ಪರಮಹಂಸಗೆ ಇಚ್ಛೆ ಆಗಲ್ಲ, ಇಷ್ಟ ಆಗೋದಿಲ್ಲ ಜೋಳು ಮರೆ. ಅದರಿಂದ ಅವನು ಕರುಣಾಘನಕ್ಕೆ ಹೋಗೋಕ್ಕಿಂತ ಮುಂಚೆ ಅವನೇ ಆ ಆನಂದದಲ್ಲಿ ಇರ್ತಾ ಇದ್ದ. ಹಂಗಾರೆ ಶರೀರ ಬಾಧೆ ಇರಲಿಲ್ವಾ, ಕಷ್ಟಗಳು ಇರಲಿಲ್ವೇ? ಆ ಶರೀರ ಹೊತ್ತ ಮೇಲೆ ಅದರದಂಥ ನ್ಯೂನ್ಯತೆಗಳು, ಅಂದರೆ ನಮ್ಮ ಶಾರೀರಿಕ ನ್ಯೂನ್ಯತೆಗಳಲ್ಲ, ಈ ಜಗತ್ತಿನ ಮಾಯಾದೃಷ್ಟದಿಂದ ನ್ಯೂನ್ಯತೆಗಳೆಲ್ಲ ಇರ್ತಲ್ಲ, ಲಿಮಿಟೇಷನ್ಸ್, ಉಪಾಧಿಗಳು, ಅದನ್ನೆಲ್ಲ ಹೊತ್ತಿದ್ದು ಅದಕ್ಕೆ ಮೀರಿದ್ದು. ಆದ್ದರಿಂದ ಪರಮಹಂಸರು ಆ ದೃಷ್ಟಿಯಲ್ಲಿ ಕರುಣಾಘನ. ಆಮೇಲೆ ಇನ್ನೊಂದು, ಈ ಕರ್ಮ ಕಠೋರಲ್ಲಿ ನಾನು ಒಂದು ಉದಾಹರಣೆ ಕೊಟ್ಟಿದ್ದೆ ನಿಮಗೆ. ಏನು ಉದಾಹರಣೆ ಅಂತಂದರೆ, ಪರಮಹಂಸರು ಉಸಿರಾಡ ಎಷ್ಟುವರೆಗೆ ಈ ಸಮಾಧಿ ಬಂದು ಭಾವ ಸಮಾಧಿ, ಭಾವದ ಉದ್ವೇಗದಲ್ಲಿ ಸಮಾಧಿ ಬಂದು ಆತನಿಗೆ ಕುಂಭಕ ಉಂಟಾಗ್ಬಿಡ್ತಾಯಿತ್ತು. ಸಹಜವಾಗಿ ಕುಂಭಕ ಉಂಟಾಗ್ಬಿಡ್ತಾಯಿತ್ತು.
ಅದಕ್ಕೆ ಅವ್ರು ಏನು ಹೇಳ್ತಾ ಇದ್ರು ಶಶಿಗೆಲ್ಲ, ನಾನು ಮಾತಾಡೋತ್ತಿಗೆ ಮಾತು ನಿಂತು ಹೋದರೆ, ಅಂದರೆ ಸಮಾಧಿಗೆ ಹೋಗದೇ ಇದ್ದ ಸಂದರ್ಭದಲ್ಲಿ ನಾನು ಮಾತಾಡೋತ್ತಿಗೆ ಮಾತು ನಿಂತು ಹೋಗಿ ನಾನು ಹಾಗೆ ಸ್ತಬ್ಧನಾಗಿ ನಿಂತು ಬಿಟ್ಟರೆ ನೀವು ಏನು ಮಾಡಬೇಕು, ನನ್ನ ಮುಟ್ಟಿ ನೆನ್ಪು ಮಾಡಬೇಕು, ಮಹಾಶಯರೇ ಉಸಿರಾಡ್ತಾ ಇಲ್ಲ ಅಂತ ನನಗೆ ಹೇಳಬೇಕು. ನಾನು ಉಸಿರಾಡ್ಲಿಕ್ಕೆ ಶುರು ಮಾಡ್ತೇನೆ. ಉಸಿರು ನಿಂತು ಹೋಗ್ಬಿಡ್ತಿತ್ತು ಪರಮಹಂಸರಿಗೆ. ಇದೆಲ್ಲ ಭಾವಿಸ್ಲಿಕ್ಕೆ ಆಗ್ತದ ಅಂತ ನಾನು ಆಲೋಚನೆ ಮಾಡ್ತಾ ಇರ್ತೇನೆ. ಏಕೆಂದರೆ 1 ಗಂಟೆ ಉಪನ್ಯಾಸದಲ್ಲಿ ಸಾವಿರಾರಲ್ಲ ಕೋಟ್ಯಾಂತರ ಚಿಂತನೆಗಳು ನಮಗೆ, ಎಷ್ಟು ಮನಸ್ಸು ಎಷ್ಟು ಅದು ರೇಖೆಗಳಲ್ಲಿ ಹೋಗ್ತಾ ಇರ್ತೇನೆ ಅಂದರೆ ವಿಚಾರಗಳಲ್ಲಿ ಅಂತಂದರೆ ಅಲೆಗಳಾಗಿ. ಅದ್ರ ಮಧ್ಯೆ ಇದೆಲ್ಲ ಪರಮಹಂಸನ ಭಾವಿಸೋದು ಹೇಗೆ, ಅವರು ಮಲಗಿದ್ದಾಗಲೂ ಉಸಿರು ನಿಂತು ಹೋಗ್ತಿದ್ದಂತೆ ಪರಮಹಂಸರಿಗೆ. ಆವಾಗಲೂ ಯಾರಾದರೂ ಹೇಳಿರ್ತಿದ್ರು, ನೀವು ಒಂದು ಪಕ್ಷ ರಾತ್ರಿ ಏನಾದರೂ ಎದ್ದು ನಾನು ಮಲಗಿದ್ದಾಗ ನಾನು ಉಸಿರಾಡದೇ ಇದ್ದು ನೋಡಿದರೆ ಅವಾಗಲೂ ನಾನು ಎಬ್ಬಿಸ್ಬಿಟ್ಟು ಹೇಳಬೇಕು, ಮಹಾಶಯರೇ ನೀವು ಉಸಿರಾಡ್ತಾ ಇಲ್ಲ. ಆ ಮಟ್ಟದಲ್ಲಿ ಕರ್ಮ ಕಠೋರು ಅಂದರೆ ಬೇರೆ ಬೇರೆ ಅರ್ಥನೂ ಇದೆ. ಸಾಧನೆಯಲ್ಲೂ ಒಂದು ಕರ್ಮ ಕಠೋರ, ಎಷ್ಟು ತೀವ್ರವಾಗಿ ಸಾಧನೆ ಮಾಡಿಬಿಟ್ಟಿದ್ದ ಆತ ಅಂತಂದರೆ, ಶರೀರ ಮನಸ್ಸು ಅದು ತಾನಾಗೇ ಇವನಿಗೆ ಹೊಂದ್ಕೊಂಡಿತ್ತು, ಇವನು ಶರೀರಕ್ಕೆ ಹೊಂದ್ಕೊಂಡಿರಲಿಲ್ಲ. ಶರೀರ ಮನಸ್ಸು ಕೂಡ ಪರಮಹಂಸಕ್ಕೆ ಹೊಂದ್ಕೊಂಡಿತ್ತು. ಶರೀರ ಮನಸ್ಸು ಈ ಜಗತ್ತಿಗೆ ಪ್ರಕೃತಿಗೆ ಸೇರಿದ್ದಾದರೂ ಕೂಡ ಅದು ಪರಮಹಂಸರು ಹೇಗೆ ಸಾಧನೆ ಮಾಡಿತ್ತೋ ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿತ್ತು ಅದು. ಅದಕ್ಕೆ ಹೇಳ್ತಾರಲ್ಲ, ಸಮಾಧಿಯಿಂದ ಇಳಿದು ಬರ್ತಾ ಇದ್ದಾಗ ಪರಮಹಂಸರು ಎಷ್ಟು ಮಟ್ಟಿಗೆ ಕಾಳಿಯೊಂದಿಗೆ ತಮ್ಮ ಐಕ್ಯತೆಯನ್ನು ಅನುಭವಿಸಿದ್ರು ಅಂತಂದರೆ ಅವರೇ ಕೇಳ್ತಾ ಇದ್ರಲ್ಲ. ಕೆಳಗಡೆ ಬರ್ತಾ ಇದ್ದಾಗ ಅವ್ರು ಹೇಳೋರು, ನೀವು ಯಾರು, ನಾನು ಯಾರು ಅಂದ್ರೇನು, ಈ ಶರೀರ ನಾನು ಅನ್ನೋ ಕಲ್ಪನೆ ಇಲ್ಲ ಅವ್ರಿಗೆ, ಈ ಜಗತ್ತಿನಲ್ಲಿ ನಂದು ವ್ಯವಹಾರ ಇದೆ ಅನ್ನೋ ಕಲ್ಪನೆ ಇಲ್ಲ. ಆದ್ದರಿಂದ ಅವ್ರು ಹೇಳ್ತಾ ಇದ್ರು, ಮೇಲಿಂದ ಕೆಳಗೆ ಬರೋ ಹೊತ್ತಿಗೆ ಅವರ ಐಡೆಂಟಿಫಿಕೇಶನ್, ತಾವು ಕಾಳಿ ಆ ಒಂದು ಸಂಬಂಧ ಎಷ್ಟು ಗಟ್ಟಿಯಾಗಿತ್ತು ಅಂತಂದರೆ ಈ ಲೋಕದಲ್ಲಿ ನೀವ್ಯಾರು ನಾನು ಯಾರು ಅನ್ನೋ ಕಲ್ಪನೆ ಬರ್ತಿರಲಿಲ್ಲ. ಅದಕ್ಕೆ ಬಂದಾಗ ಅವರು ಹಾಗೆಲ್ಲ ಕೇಳೋರು. ಆಮೇಲೆ ಇನ್ನೊಂದು, ಆ ಸಾಧನೆಯಲ್ಲಿ ಆ ದಾಸೆ ಭಾವ, ಮಧುರ ಭಾವ, ಇದರ ತೀವ್ರತೆ ಅದು ವಿಶೇಷವಾಗಿ ಪ್ರತ್ಯೇಕವಾಗಿ ಅಧ್ಯಯನ ಮಾಡಬೇಕಾದ. ಯಾಕಂದರೆ ಒಂದು ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ಅದು ಒಪ್ಕೊಳ್ಳೋಕ್ಕಾಗದೇ ಇದ್ದಂಥ ನಿಯಮಗಳನ್ನು ಪರಮಹಂಸರು ಸಾಧನೆ ಮಾಡಿ ತೋರಿಸ್ಬಿಟ್ಟಿದ್ದಾರೆ. ಪರಮಹಂಸರು ಮಾಡಿದ್ದಾರೆ ಅಂದರೆ ನರೇಂದ್ರ ಒಪ್ಪಿದ್ದಾನೆ ಅಂದರೆ ಅದೆಲ್ಲ ಹೌದು. ಮಧುರ ಭಾವ ಎಲ್ಲ ಯಾವ ರೀತಿ ದಾಸಿ ಭಾವದಲ್ಲಿ ಪರಮಹಂಸರು ಹೇಳ್ತಾರಲ್ಲ, ತಮ್ಮ ಮೂಳೆ, ಬೆನ್ನು ಮೂಳೆ 1 ಇಂಚೇನೋ ಬೆಳೆದಿತ್ತು ಬಾಲ ರೀತಿಯಲ್ಲಿ ದಾಸಿ ಭಾವದಲ್ಲಿ ಇರಲಿ, ಹಾಗೆ ಆಮೇಲೆ ಸಾಧನೆ ಮುಗಿದ್ಮೇಲೆ ಹೊರಟೋಯ್ತಂಥದ್ದು. ಪರಮಹಂಸರು ಹೇಳ್ತಾರಲ್ಲ ಇದನ್ನೆಲ್ಲ, ಸಾಧನೆ ಮಾಡೋತ್ತಿಗೆ ಅದು ಬೆಳೆದಿತ್ತು, ನಿಂತ ಮೇಲೆ ಹೊರಟೋಯ್ತು. ಮಧುರ ಭಾವದಲ್ಲಿ ಅವರ ಭಾವಗಳೇ ರಾಧೆ ಆಗಿತ್ತು, ಮತ್ತು ಆ ಭಾವ ಹೊತ್ತಮೇಲೆ ನಾವು ಮತ್ತೆ ಅದೇ ಅಮ್ಮ. ಅದಕ್ಕೆ ಸಾಧನೆಯಲ್ಲಿ ಇಳಿದರೆ ಇವನೇ ಅದು ಒಂದು ಇದು ಕರ್ಮ ಕಠೋರ್ ಸಾಧನೆಯಲ್ಲಿ. ಅದಕ್ಕೆ ವಿವೇಕಾನಂದರು ಈ ಪದವನ್ನು ಕರ್ಮ ಕಠೋರ್ ಪದವನ್ನು ಉಪಯೋಗಿಸಿದ್ದಾರೆ. 2ನೇ ಸ್ನಾನದಲ್ಲಿ ಪ್ರಾಣಾರ್ಪಣ ಜಗತ್ತ ತಾರಣ ಕೃಂತನ ಕಲ್ಲಿಡೋರು. ಇನ್ನೊಂದು ನೆನ್ಪು ಬರ್ತಿದೆ, ಪರಮಹಂಸ ಒಂದು ಮಾತು ಹೇಳ್ತಾರಲ್ಲ ವಚನವೇದದಲ್ಲಿ, ಪರಿಣತಿ ಅಥವಾ ಪರಿಣತನಾದ ಅಥವಾ ಪರಿಣತಿಯನ್ನು ಹೊಂದಿದಂತಹ ನರ್ತಕ ಅಥವಾ ನರ್ತಕಿ ಎಂದು ತಪ್ಪು ಹೆಜ್ಜೆ ಇಡುವುದಿಲ್ಲ ಅಂತ ಪರಮಹಂಸ ವಚನವೇದದಲ್ಲಿ ಹೇಳಿದ್ದಾರೆ. ಎಕ್ಸಲೆನ್ಸ್ ಅಥವಾ ಪರ್ಫೆಕ್ಷನ್ ಹೊಂದಿದಂತಹ ವ್ಯಕ್ತಿ ತನ್ನ ಯಾವುದೇ ಕ್ಷೇತ್ರದಲ್ಲಿ ಆಗಿರಬಹುದು, ಆ ಒಂದು ಪರಿಣತಿಯನ್ನು ಹೊಂದ ಮೇಲೆ ಪರ್ಫೆಕ್ಷನ್ನು ಅವನು ಎಂದೂ ತಪ್ಪು ಹೆಜ್ಜೆ ಇಡುವುದಿಲ್ಲ. ಇದು ಅವರನ್ನೇ ಅನ್ವಯ ಮಾಡ್ಕೊಂಡು ಹೇಳ್ತಾರೆ ಪರಮಹಂಸರು. ನಮ್ಮಂಥವ್ರಿಗೆ ಅಷ್ಟೊಂದು ಅನ್ವಯ ಆಗೋದಿಲ್ಲ. ಎಷ್ಟರ ಮಟ್ಟಿಗೆ ಅಂದರೆ ನೋಡಿ ಹೇಳಿದ್ನಲ್ಲ, ಈಗ ಪರಮಹಂಸರಿಗೆ ಶರೀರನೇ ಒಪ್ತಾ ಇಲ್ಲ. ಏನು ಯಾವುದಕ್ಕೆ ಒಪ್ತಾ ಇಲ್ಲ? ಉಸಿರಾಡೋದು ಮರೆತು ಇವನು ಅಭ್ಯಾಸ ತಪ್ಪಿಸಿರೋದ್ರಿಂದ, ನಿದ್ದೆಯನ್ನು ತಪ್ಪಿಸಿರೋದ್ರಿಂದ ಕಣ್ರಪ್ಪೆ ಮುಚ್ಕೊಳ್ತಾ ಇಲ್ಲ. ಯಾಕೆ? ಪರ್ಫೆಕ್ಟ್. ಯಾವ ರೀತಿ ಶರೀರ ಕೂಡ ಸಾಧನೆಗೆ ಅಷ್ಟು ಏಕತೆ ಕೊಟ್ಟೋಗಿದೆ, ಅದು ಆ ತೀವ್ರತೆಗೆ ಹೋಗಿದೆ. ಆದ್ದರಿಂದ ಅಲ್ಲೂ ಕೂಡ ತಾನು ಶರೀರದ ಮೇಲೆ ಮನಸ್ಸಿರಲಿ ಇಲ್ಲದಿದ್ದರೆ ಅದು ಯಾವತ್ತೂ ಕೂಡ ಅದು ಯಾವುದೇ ಹಂತದಲ್ಲೂ ಕೂಡ ಈ ಜಗತ್ತಿನೊಂದಿಗೆ ಅದು ಹೊಂದಾಣಿಕೆ ಹೊಂದುವುದೇ ಇಲ್ಲ. ನಾವು ಕಷ್ಟಪಟ್ಟು ಮೇಲೆ ಏರಿಸಬೇಕು, ಅದು ಯಾವತ್ತೂ ಕೆಳಗೆ ಬರೋದೇ ಇಲ್ಲ. ಯಾಕೆ? ಪರ್ಫೆಕ್ಷನ್. ತಪ್ಪು ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅದು. ಈಗ 2ನೇ ಸಾಲಿನಲ್ಲಿ ಪ್ರಾಣಾರ್ಪಣ ಜಗತ್ತ ತಾರಣ, ಜಗತ್ತಿನ ಉದ್ಧಾರಕ್ಕಾಗಿ ತನ್ನ ಪ್ರಾಣವನ್ನು ಕೊಟ್ಟವನು, ಸಾಧಾರಣವಾದ ಅರ್ಥ. ಇಲ್ಲಿ ನಾನು ವಚನವೇದದಲ್ಲಿ ಭಾಗ 1 ದಕ್ಷಿಣೇಶ್ವರದಲ್ಲಿ ಮಾಸ್ಟರ್ ಈ ಅಧ್ಯಾಯದಲ್ಲಿ ಓದ್ತಾ ಇದ್ದೇನೆ. ಪುಟ 365. ಇಲ್ಲಿ ಪರಮಹಂಸರು ಮಾಸ್ಟರೊಂದಿಗೆ ಸಂಭಾಷಣೆ ನಡೆಸ್ತಾ ಇದ್ದಾರೆ. ಇದು ಮಧ್ಯದಲ್ಲಿ ಓದ್ತಾ ಇದ್ದೇನೆ. ಪರಮಹಂಸ ಏನು ಹೇಳ್ತಾ ಇದ್ದಾರೆ? ಈಗ ಪರಮಹಂಸರು ಈಗ
ಎದ್ದು ನಿಂತುಕೊಂಡರು. ಈಗ ಅವರು ದಕ್ಷಿಣೇಶ್ವರದ ಕೋಣೆಯಿಂದ ಹೋಗಿದ್ದಾರೆ. ಪರಮಹಂಸರು ಈಗ ಎದ್ದು ನಿಂತರು. ಸುತ್ತಲೂ ನಿಶಬ್ದ. ಕೇವಲ ಸರ್ವೆ ಮರಗಳ ಸೊಯ್ ಸೊಯ್ ಎಂಬ ಶಬ್ದ ಮತ್ತು ಗಂಗಾ ನದಿಯ ಮರ್ಮರ ಶಬ್ದ. ಈಗ ರಾತ್ರಿಯಾಗಿದೆ, ಕತ್ತಲು. ನಮ್ಮ ನಗರದ ಕತ್ತಲನ್ನು ಯಾವತ್ತೂ ನೀವು ಕಲ್ಪಿಸ್ಕೊಳ್ಳೋ ಹಾಗೇ ಇಲ್ಲ. ಇದು 1884 ಅಥವಾ 82ನೇ ಇಸ್ವಿಯ ಕತ್ತಲು. ಯಾವಾಗ ಸ್ಟ್ರೀಟ್ ಲೈಟ್ ಇರಲಿಲ್ಲ. ಹೆಚ್ಚಂದರೆ ಒಂದು ಮೊಂಬತ್ತಿ ಹಚ್ಬೋದು ಅಥವಾ ಕೆರಸಿನ್ ಲ್ಯಾಂಪು, ಸೀಮೆ ಇದನ್ನು ಹಾಕಿ ಒಂದು ಲ್ಯಾಂಟ್ರನ್ ಹಚ್ಕೋಬೇಕಷ್ಟೇ. ಹೆಚ್ಚಂದರೆ ಬೆಳಕಂದರೆ ಅದೇ ರಾತ್ರಿ ಬೆಳಕು. ಅದನ್ನು ನೀವು ಭಾವಿಸಿ ಕತ್ತಲೆ ಹೇಗಿರ್ತದೆ ಅಂತ. ಯಾಕೆ ಅಂತಂದರೆ ಆ ನಿಶಬ್ದತೆಯ ಕಲ್ಪನೆ ಇರೋದಿಲ್ಲ. ಈ ಯಾರೋ ಕೆಲವರು ಹೇಳ್ತಾಯಿದ್ರು ಸ್ವಲ್ಪ ಕಾಡಿನಲ್ಲಿರಬೇಕು, ಕತ್ತಲಲ್ಲಿರಬೇಕು ಅಂತ. ಅದಿರಲಿಕ್ಕೂ ಮನಸ್ಸು ತಯಾರಾಗಬೇಕು. ಯಾಕಂದರೆ ಭಯ ಉಂಟಾಗುತ್ತದೆ. ನಾವು ಬೆಳಕಲ್ಲಿದ್ದು ಶಬ್ದ ಗಲಾಟೆ ಮಧ್ಯೆ ಇದ್ದರೆ ತಕ್ಷಣ ಏನೂ ಇಲ್ಲದ ಜಾಗಕ್ಕೆ ಹೋದರೆ ಮನಸ್ಸು ಇರಲಿಕ್ಕಾಗೋದಿಲ್ಲ. ಒಳಗಡೆಯಿಂದ ಸಬ್ಕಾನ್ಷಿಯಸ್ ಫಿಯರ್ ಬರ್ತದೆ, ಒಳಗಡೆಯಿಂದ ಭಯ ಉಂಟಾಗ್ತದೆ. ನೀವು ಎಷ್ಟೇ ಮನಸ್ಸಿಗೆ ಹೇಳಿ ಭಯ ಪಟ್ಕೊಬಿಡೋದು ಆಗೋದಿಲ್ಲ ಅದು. ಅದರಿಂದ ಈ ದಕ್ಷಿಣೇಶ್ವರಲ್ಲಿ ಯಾವಾಗ ಕತ್ತಲಾಗ್ತಾ ಇದೆಯೋ ನೀವೆಲ್ಲ ಸಂಪೂರ್ಣವಾಗಿ ನಗರೀಕರಣದ ಯಾವ ಭಾವನೆಗಳನ್ನು ತರೋವಾಗಿಲ್ಲ. ಅದು ವಿಶೇಷವಾದ ದಕ್ಷಿಣೇಶ್ವರ. ಈಗಿನ ದಕ್ಷಿಣೇಶ್ವರನೂ ಅಲ್ಲ, ಅದೇ ದಕ್ಷಿಣೇಶ್ವರ. ಕೇವಲ ಸರ್ವೆ ಮರಗಳ ಸೊಯ್ ಸೊಯ್ ಎಂಬ ಶಬ್ದ ಮತ್ತು ಗಂಗಾ ನದಿಯ ಮರ್ಮರ ಶಬ್ದ. ಈಗ ಪರಮಹಂಸರು ಮಾಸ್ಟರೊಡನೆ ಮಾತನಾಡುತ್ತಲೇ ಪಂಚವಟಿಯನ್ನು ದಾಟಿ ತಮ್ಮ ಕೊಠಡಿಯ ಕಡೆಗೆ ಬರುತ್ತಿದ್ದಾರೆ. ಮಾಸ್ಟರ್ ಅವರನ್ನು ಮಂತ್ರಮುಗ್ಧನ ಹಾಗೆ ಹಿಂಬಾಲಿಸುತ್ತಿದ್ದಾನೆ. ಅವರು ಪಂಚವಟಿಗೆ ಬಂದಾಗ ಆಲದ ಮರದ ಕೊಂಬೆ ಮುರಿದು ಬಿದ್ದಿರುವ ಜಾಗದಲ್ಲಿ ಪೂರ್ವಾಭಿಮುಖವಾಗಿ ನಿಂತು, ಇವನು ನಮಗೇನು ಗೊತ್ತು, ಅವನು ನಿರ್ದೇಶನ ಕೊಡ್ತಾ ಇದ್ದಾನೆ. ಆಲದ ಮರದ ಟೊಂಗೆ ಬಿದ್ದ ಜಾಗದಲ್ಲಿ ಪರಮಹಂಸರು ನಿಂತರು ಅಂತ ನಮಗೇನು ಸೂಚನೆ ಇಲ್ಲ ಅಲ್ಲಿ. ಯಾಕಂದರೆ ಈಗ ಮರವೇ ಇಲ್ಲ, ಅದರಿಂದ ಟೊಂಗೆ ಬಿದ್ದ ಜಾಗ ಅಂತಿಲ್ಲ ಅಲ್ಲಿ. ಅದಕ್ಕೆ ಪೂರ್ವಕ್ಕೆ ಮುಖ ಮಾಡ್ಕೊಂಡು ಪರಮಹಂಸರು ನಿಂತಿದ್ದಾರೆ. ನಿಂತು ಆ ಕಟ್ಟೆಯನ್ನು ಹಣೆಯಿಂದ ಮುಟ್ಟಿ ಪ್ರಣಾಮ ಮಾಡಿದರು. ಇಲ್ಲಿ ನೋಡಿ ಎಷ್ಟು ಸ್ವಾರಸ್ಯ ಇದೆ. ಅವನು ಅದನ್ನು ಎತ್ತಿ ಹಿಡಿದು ಆಸ್ವಾದಿಸ್ತಾ ಇದ್ದಾನೆ ಮಾಸ್ಟರ್ ಮಹಾಶಯ. ಕಟ್ಟೆ, ಪಂಚವಟಿ ಕಟ್ಟೆ ಇದೆಯಲ್ಲ, ಅದಕ್ಕೆ ಪರಮಹಂಸರು ತಮ್ಮ ಹಣೆಯನ್ನು ಇಟ್ಟು ನಮಸ್ಕಾರ ಮಾಡ್ತಾ ಇದ್ದಾರೆ. ಆ ಜಾಗವೇ ಅವರು ಸಾಧನೆ ಮಾಡಿದ ಸ್ಥಳ. ಆ ಸ್ಥಳದಲ್ಲಿ ಅವರು ಎಷ್ಟೊಂದು ವ್ಯಾಕುಲತೆಯಿಂದ ಹತ್ತಿದ್ದಾರೆ. ಎಷ್ಟೊಂದು ಭಗವದ್ ದರ್ಶನಗಳಾಗಿವೆ ಅವರಿಗೆ. ಭಗವತಿಯೊಡನೆ ಎಷ್ಟೊಂದು ಮಾತುಗಳನ್ನು ಆಡಿದ್ದಾರೆ. ಬಹುಶಃ ಇದಕ್ಕಾಗಿಯೇ ಇರಬೇಕು ಅವರು ಇಲ್ಲಿಗೆ ಬಂದಾಗಲೆಲ್ಲ ಆ ಸ್ಥಳಕ್ಕೆ ಪ್ರಣಾಮ ಮಾಡುತ್ತಾರೆ. ಇದು ಮಾಸ್ಟರ್ ಮಹಾಶಯನ ವಿಶೇಷತೆ. ಅವನೇನು ಹೇಳ್ತಾ ಇದ್ದಾನೆ, ಅವರು ಇಲ್ಲಿಗೆ ಬಂದಾಗಲೆಲ್ಲ, ಇದು ನರೇಂದ್ರ ಇದರಲ್ಲೆಲ್ಲೂ ನೀವು ಸಿಕ್ಕಲ್ಲ ನೋಡಿ. ನರೇಂದ್ರ ಏನು ಹೇಳಲಿಲ್ಲ, ಇಲ್ಲಿ ಮಾಸ್ಟರ್ ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ, ಪಂಚವಟಿಗೆ ಪರಮಹಂಸರು ಬಂದಾಗಲೆಲ್ಲ, ಅವರು ಇಲ್ಲಿಗೆ ಬಂದಾಗಲೆಲ್ಲ ಆ ಸ್ಥಳಕ್ಕೆ ಪ್ರಣಾಮ ಮಾಡುತ್ತಾರೆ. ಯಾಕೆ? ಅವ್ರಿಗೆ ಖುಷಿಯಾಗಿದೆ, ಏನು ಸಾಧನೆ ನಡೆದಿದೆ ಇಲ್ಲಿ ಅಂತ. ಇದು ನೋಡಿ, ಭಾವಿಸ್ ನೋಡಿ, ಆತ್ಮಾನಂದ ಅಂದರೆ ಇದು ಪ್ರಾಣಾರ್ಪಣ ಜಗತ ತಾರಣ ಅರ್ಥ ಆಗಿದೆ ಅವರಿಗೆ. ಈ ಏನೇನು ಸಾಧನೆ ಆಗಿದೆಯೋ ಅದಕ್ಕೊಂದು ಉದ್ದೇಶ ಇದೆ. ಸಾಧನಾ ಪೂರ್ವದಲ್ಲಿ ಉದ್ದೇಶ ಸ್ಪಷ್ಟವಾಗಿರಲಿಲ್ಲ. ಬಾಲ್ಯದಿಂದ ಯೌವನದಿಂದ ಈ ಶಿಷ್ಯ ಪರಂಪರೆ ಪ್ರಾರಂಭ ಆಗುವ ಹಲವು ಹಂತಗಳಲ್ಲಿ ಆತನಿಗೆ ಒಂದೊಂದೇ ಹಂತಗಳು ಅರ್ಥ ಆಗ್ತಾ ಬಂತು ಅವತಾರದ್ದು. ಅಲ್ಲಿಗಿಂತ ಮುಂಚೆ ಇದು ಈ ಸಾಧನೆಯ ಒಂದು ಏನಿತ್ತು, ಅದು ವ್ಯಾಕುಲತೆಯಿಂದ ತಾಯಿ ದರ್ಶನಕ್ಕೆ ನಿಂತಿತ್ತು. ಮುಂದೆ ಅಲ್ಲಿಗೆ ಹೋಯಿತು. ಆದರೆ ಸಾಧನೆ ಸಂಪೂರ್ಣ ಮುಗಿದ ನಂತರ, ಇದು ಸಾಧನೆ ಮುಗಿದು 70-70ರಲ್ಲಿ ಪರಮಹಂಸ ಸಾಧನೆ ಸಂಪೂರ್ಣವಾಗಿ ಆಗಿ ಹೋಯಿತು. ಇದಾಗಿ 12-13 ವರ್ಷ ಆದ ನಂತರ ಮಾಸ್ಟ್ರು ನರೇಂದ್ರ ಬರುವುದು. ಇಷ್ಟು ವರ್ಷ ಆದ ಮೇಲೂ ಕೂಡ ಪರಮಹಂಸ ಕಟ್ಟೆಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಈ ವಾಕ್ಯಗಳು. ನಮ್ಮ ನೆನಪನ್ನು ವಚನವೇದ ಓದೋತ್ತಿಗೆ ನಾನು ಹೇಳ್ತಿಲ್ಲ, ವಚನವೇದ ದಿನ ಓದಬೇಕು ಅಂತ ದೊಡ್ಡವರು ಹೇಳಿದ್ದಾರೆ, ಬ್ರಹ್ಮ ಅಂದ್ರೆಲ್ಲ ಹೇಳಿದ್ದಾರೆ. ಈ ವಾಕ್ಯಗಳನ್ನ ಯಾಕೆ ಗಮನಿಸೋದಿಲ್ಲ? ಇದು ಈಗ 365ನೇ ಪುಟಲ್ಲಿ ನಮ್ಗೆ ಹೇಗೆ ನೆನಪಿರಬೇಕು? ಓದಿರ್ತೀವಿ, ಎಲ್ಲಿ ಬರುತ್ತೆ ಅಂತ ಹೇಗೆ ನೆನಪಿರಬೇಕು? ಯಾವುದು ಮುಖ್ಯವೋ ಅದು ಮನಸ್ಸು ಗ್ರಹಣ ಮಾಡಬೇಕು. ಗ್ರಹಣ ಮಾಡಿದಾಗ ನಾವೇನು ಮಾಡ್ತೀವಿ, ಆ ಪುಟವನ್ನು, ಆ ಸಂಖ್ಯೆಯನ್ನು, ಆ ಸಾಲನ್ನು ಒಂದು ಕಡೆ ಬರೆದಿಟ್ಕೊಂಡು, ಯಾಕೆ ಮುಖ್ಯವಾದ ವಿಚಾರ ಆಯಿತು. ಇದು ನಾವು ಹಾಗೆ ಓದಿದ್ರೆ ಆಗೋದಿಲ್ಲ. ಯಾವುದೋ ಒಂದು ಉದ್ದೇಶಕ್ಕಾಗಿ ವಚನವೇದ ಓದಿದರೆ ಮಾತ್ರ ವಚನವೇದ ಓದಿದ್ದ ಅರ್ಥ ಬರ್ತದೆ.
ಸಾಮಾನ್ಯವಾಗಿ ನಾವೆಲ್ಲರೂ ಮಂತ್ರ ದೀಕ್ಷೆಗಾಗಿ ವಚನ ವೇದ ಓದಿ ಹೇಳಿದ್ದಾರೆ ಗುರುಗಳು, ದೀಕ್ಷೆ ಸಿಕ್ಕೋದಿಲ್ಲ. ಆಫೀಸ್ನಲ್ಲಿ ಸ್ವಾಮಿಗಳು ಸ್ವಲ್ಪ ಸ್ಟ್ರಿಕ್ಟ್ ಆದರೆ ಇನ್ನೂ ಸಿಕ್ಕೋದಿಲ್ಲ. ಆದ್ದರಿಂದ ಏನು ಮಾಡಬೇಕು, ನಾವು ವಚನ ವೇದವನ್ನು ಪುಟಗೆ ಎಷ್ಟು ಓದಿದ್ದೀರಿ? ಸ್ವಾಮೀಜಿ ಒಂದು 50-60 ಪುಟ ಓದಿದ್ದೇನೆ. ದೀಕ್ಷೆ ಆಗೋತ್ತಿಗೆ ಮತ್ತು ಮುಂದೆ ನಾವು ಹಾಗೆ ಓದ್ತಾ ಇರ್ತೀವಿ. ನಮ್ಮ ತಾಯಿ ಹತ್ರ ವಚನ ವೇದ ಪುಸ್ತಕ ಇದೆ, ನಮ್ಮ ತಂದೆಯವರು ವಚನ ವೇದ ಪುಸ್ತಕ ಇಟ್ಕೊಂಡಿದ್ದಾರೆ, ನಮ್ಮ ಅಜ್ಜಿ ಮಂತ್ರ ದೀಕ್ಷೆ ಆಗಿದೆ. ಇಲ್ಲ ನಾವು ಆಫೀಸಿಗೆ ಕೂತ್ಮೇಲೆ ಬರ್ತಾರೆ ಎಲ್ಲ ಅದನ್ನೇ ಹೇಳೋದು. ಎಲ್ಲರ ಹತ್ರ ವಚನ ವೇದ ಪುಸ್ತಕ ಇದೆ. ಅದು ಈ ವಾಕ್ಯ ಎಷ್ಟು ಅರ್ಥ ಆಗಿದೆ ನಮಗೆ? ಅದರಲ್ಲಿ ಶ್ರೀರಾಮಕೃಷ್ಣನಲ್ಲಿ ಏನು ಸ್ವಾರಸ್ಯ ಇದೆ? ಪರಮಹಂಸರು ಮಾಡಿದ ಒಂದೊಂದು ವಿಚಾರ ಒಂದು ನಿಧಾನಕ್ಕೆ ಧ್ಯಾನ ಮಾಡುವಂಥದ್ದು. ತಾವು ಸಾಧನೆ ಮಾಡಿದ ಆ ಪಂಚವಟಿಯ ಕಟ್ಟೆಗೆ ಪರಮಹಂಸರೇ ಹೋದಾಗಲೆಲ್ಲ ನಮಸ್ಕಾರ ಮಾಡ್ತಾರಂತ. ಆಗೊಮ್ಮೆ ಈಗೊಮ್ಮೆ ಭಾವದಲ್ಲಿ ಮಾಡಿದ್ದೆಲ್ಲ ನೆನಪಿಟ್ಕೋಬೇಕು. ಈಗ ಇಲ್ಲಿ ಕಾಳಿ ದರ್ಶನ ಆಗೋ ಸಂದರ್ಭ ಅಥವಾ ಕಾಳಿ ಮಂದಿರ ಪ್ರವೇಶ ಮಾಡಿದರು. ಶ್ರೀಮಾತೆ ಶಾರದಾದೇವಿಯವರು ಅದ್ಭುತವಾಗಿ ಒಂದು ದಿವಸ ಏನು ಮಾಡಿರ್ತಾರೆ, ಇಲ್ಲಿ ಒಂದು ಒಳ್ಳೆ ಸುಂದರವಾದ ಕೆಂಪು ದಾಸವಾಳಗಳನ್ನೆಲ್ಲ ಸೇರಿಸಿ ಒಳ್ಳೆ ಮಾಲೆಯನ್ನು ಹಾಕಿರ್ತಾರೆ ಮಾತೆಗೆ. ಪರಮಹಂಸರು ಪ್ರವೇಶ ಮಾಡ್ತಾ ಇದ್ದಂಗೆ ಆ ಒಂದು ಕಪ್ಪು ಇದಕ್ಕೆ ಈ ಕೆಂಪು ಮಾಲೆ ಅವರಿಗೆ ಸಮಾಧಿ ಕೊಡ್ತು. ಈ ಭಾವದಲ್ಲಿಲ್ಲ ಪರಮಹಂಸರು, ಇದನ್ನು ಗಮನಿಸಬೇಕು. ಪ್ರಕೃತಿಸ್ಥರಾಗಿದ್ದಾರೆ, ಸಾಧಾರಣವಾಗಿ ಬಾಹ್ಯ ಜ್ಞಾನ ಇದೆ ಅವರಿಗೆ. ಈ ಸಂದರ್ಭದಲ್ಲಿ ಪರಮಹಂಸರು ದಕ್ಷಿಣೇಶ್ವರದಲ್ಲಿ ಆ ಪಂಚವಟಿಗೆ ಹೋದಾಗಲೆಲ್ಲ ಕಟ್ಟೆಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಅಂದರೆ ಪರಮಹಂಸರು ಯಾವ ದೃಷ್ಟಿಯಿಂದ ಮಾಡ್ತಿರ್ಬೋದು, ಮಾಸ್ಟರ್ ಮಾಷೆ ಒಂದೆರಡು ಸೂಚನೆಯನ್ನು ಕೊಟ್ಟಿದ್ದಾರೆ. ಎಷ್ಟು ಸಾಧನೆಗಳು ನಡೆದಿದೆ ಇಲ್ಲಿ, ಜಗನ್ಮಾತೆಯೊಂದಿಗೆ ಎಷ್ಟು ಸಂಭಾಷಣೆ ನಡೆದಿರಬಹುದು, ಏನೆಲ್ಲ ಸಾಧನೆ ಆಗಿದೆ ಅದನ್ನೆಲ್ಲ ತಿಳಿದು ಅಂತ. ಇದು ಮಾಸ್ಟರ್ ಮಹಾಶಯನ ಮುಖ ಅಥವಾ ಮಾಸ್ಟರ್ ಮಹಾಶಯನ ದೃಷ್ಟಿ. ಆದರೆ ಪರಮಹಂಸ ದೃಷ್ಟಿ ಏನಿರಬಹುದು? ಪರಮಹಂಸರು ಕಟ್ಟೆಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂದರೆ ನರೇಂದ್ರಾದಿಗಳು ಹೇಳಿದ್ರು ಅವನು ವಿಚಾರದಿಂದ ಅರ್ಥ ಮಾಡಿಕೊಂಡು ಹಂಗಿಲ್ಲ. ಇಲ್ಲಿ ಶ್ರೀರಾಮಕೃಷ್ಣರು ಪ್ರಾಣಾರ್ಪಣ ಜಗತ್ತ ತಾರಣ ಅಂದ್ರೇನು, ಜಗತ್ತು ಉದ್ಧಾರಕ್ಕಾಗಿ ಇಲ್ಲಿ ಏನು ಸಾಧನೆ ಮಾಡಿದ್ದೀನಿ ಅದು ಯಾರಿಗೆ ಗೊತ್ತು? ಪರಮಹಂಸರು ಮಾತ್ರ ಗೊತ್ತು. ಇನ್ಯಾರು ಅರಿಲಿಕ್ಕೆ ಸಾಧ್ಯ? ನರೇಂದ್ರನೂ ಕೂಡ ಒಂದು ದೃಷ್ಟಿಯಿಂದ ಹೇಳೋದಾದರೆ ಅರಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅರಿಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ, ನರೇಂದ್ರ ಕೂಡ ಅದೇ ಗುರುಗಳು ಎಷ್ಟೇ ಹೇಳಿದ್ರು ಕೂಡ ಅದೇ ಹಾದಿಯಾಗಿ ಹೋಗಿ ಅವನು ಸಂಪೂರ್ಣವಾಗಿ ಶರೀರ ಬಿಡೋ ಸಂದರ್ಭದಲ್ಲಿ ಏನು ಹೇಳ್ತಾನೆ, ಈ ವಿವೇಕಾನಂದ ಏನು ಮಾಡಿದ್ದಾನೆ ಇನ್ನೊಬ್ಬ ವಿವೇಕಾನಂದ ಬಂದರೆ ಮಾತ್ರ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಯಾರಿಗೂ ಸಾಧ್ಯ ಇಲ್ಲ. ಆದ್ದರಿಂದ ಈಗ ಈ ಅವಸ್ಥೆಯಲ್ಲಿ ಈಗ 1883 ಇಸ್ವಿನಲ್ಲಿ ಪರಮಹಂಸ ಕಟ್ಟೆಗೆ ನಮಸ್ಕಾರ ಮಾಡಬೇಕು. ಅದು ಅರ್ಥ ಯಾರಿಗೆ ಗೊತ್ತು? ಪರಮಹಂಸರಿಗೆ ಮಾತ್ರ ಗೊತ್ತು. ಇನ್ಯಾರಿಗೆ ಗೊತ್ತದು? ಖಂಡಿತ ಗೊತ್ತಿಲ್ಲ. ಈಗ ನಾನು ಈ ವಾಕ್ಯ ವಿಶೇಷತೆಗೆ ನಮ್ಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಇನ್ನು ಆ ಒಂದು ಘಟನೆಯ ವಿಶೇಷತೆ ಅರ್ಥ ಮಾಡ್ಕೊಳ್ಳೋದು ಎಲ್ಲಿ ಸಾಧ್ಯ? ಅಲ್ಲೇ ಕೂತ್ಕೊಳ್ಳಿ, ಹಿಂದೆ ಕೂತ್ಕೊಳ್ಳಿ, ಮತ್ತೆ ಅಷ್ಟು ಮುಂದೆ ಬರಬೇಡಿ, ಅಲ್ಲೇ ಕೂತ್ಕೊಳ್ಳಿ. ನೋಡೋರೆಲ್ಲ ನಿಮ್ಮನ್ನೇ ನೋಡಬೇಕಾಗ್ತದೆ ಆಮೇಲೆ. ಆದ್ದರಿಂದ ಇಲ್ಲಿ ನಮ್ಮ ಗಮನ ಇದೆಯಲ್ಲ, ಇಲ್ಲಿ ಪರಮಹಂಸರು ಮಾಡಿದಂಥ ಪ್ರತಿಯೊಂದು ಸಾಧನೆ ಇದೆಯಲ್ಲ ಅದು ಪರಮಹಂಸರಿಗೆ ಮಾತ್ರ ಸಂಪೂರ್ಣವಾಗಿ ಗೊತ್ತು. ಅದರ ಒಂದು ಮುಖ, ಅದರ ಒಂದು ಪರಿಚಯ ನಮಗೆ ಇದು ಎರಡೇ ಇರೋದು. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಈ ಒಂದು ಶ್ರೀರಾಮಕೃಷ್ಣ ಆರಾಧಕಲ್ ಖಂಡನ ಭವಬಂಧನ ಓಂ ಹ್ರೀಂ ಋತಂ ಎರಡೇ ನಮಗೆ ಸರಿಯಾದ ಒಂದು ಮುಖ ಕೊಡ್ಲಿಕ್ಕೆ ಸಾಧ್ಯ. ಯಾಕೆ? ನರೇಂದ್ರನ ಮೂಲಕ, ವಿವೇಕಾನಂದರ ಮೂಲಕ. ಇನ್ನು ಬೇರೆ ಏನು ಮುಖ ಇದ್ರೂ ಕೂಡ ಅದು ಪೂರ್ಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಅವನ ಹತ್ತಿರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪರಮಹಂಸರು ಇಲ್ಲಿ ತಮ್ಮ ಇಡೀ ಶಿಷ್ಯರ ನರೇಂದ್ರನ್ ಯಾಕೆ ಅವನು ನರೇಂದ್ರ ಬಿಟ್ಟರೆ ಬಾಲ್ಯದಿಂದಲೇ, ನೀವು ಅವನ ಜೀವನ ಎಲ್ಲ ಓದಿದಿರಲ್ಲ, ಬಾಲ್ಯದಿಂದಲೇ ಧ್ಯಾನ ಸಿದ್ಧ ಆತ. ಎಷ್ಟರ ಮಟ್ಟಿಗೆ ಧ್ಯಾನ ಸಿದ್ಧ? ಎಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿ ವಿವೇಕಾನಂದರು ನಡ್ಕೊಂಡು ಹೋಗ್ತಾ ಇದ್ದಾಗಲೂ ಕೂಡ ಅವ್ರಿಗೆ ಒಮ್ಮೊಮ್ಮೆಗೆ ಇಲ್ಲಿ ಆದರೂ ಶ್ರೀರಾಮಕೃಷ್ಣ ಕೋಣೆಯಲ್ಲಿ ಯಾರೋ ಮಾತಾಡ್ತಿದ್ರು, ಇನ್ನೊಬ್ಬರು ಹಾಡ್ತಿದ್ರು, ಅಥವಾ ಯಾರೋ ಭಗವದ್ ಸಂಬಂಧವಾದ ವಿಚಾರಗಳನ್ನ ಹೇಳ್ತಾ ಇದ್ರು, ಕಾಳಿ ಮಂದಿರಕ್ಕೆ ಹೋಗ್ತಾ ಇದ್ರು, ಆವಾಗ ಸಮಾಧಿಗೆ ಹೋಗ್ತಾ ಇದ್ರು. ಸ್ಯಾನ್ ಫ್ರಾನ್ಸಿಸ್ಕೋಲ್ಲಿ ಏನಿದೆ? ಕಾಳಿ ಮಂದಿರ ಇದೆಯಾ? ಅಂಥ ಭಕ್ತಿದ್ದಾರ? ಮನ್ಮಥ ಹಾಡ್ಲಿಕ್ಕಿದ್ದಾನ? ನರೇಂದ್ರನೇ ಹಾಡಿದ್ನ? ಅಲ್ಲಿ ಹಾಡ್ಲಿಕ್ಕೆ ಏನಿದೆ ಅಲ್ಲಿ? ಆದರೂ ಆತನಿಗೆ ಆಗಾಗ ಅವ್ರು ಹೇಳ್ತಾರಲ್ಲ, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿಗೆ ಹೋಗ್ತಾ ಇದ್ದಾಗ ಅವರು ಗ್ಲೇಷಿಯರ್ ಮಧ್ಯೆ ಎಲ್ಲೋ ಬಿದ್ದು ಹೋಗಿಬಿಡ್ಬೇಕಾಗಿತ್ತು ಅವರು. ಯಾಕೆ? ಸಮಾಧಿ ಬರ್ತಾ ಇತ್ತು ಅವನಿಗೆ. ಅವ್ರ ಶಿಷ್ಯರಿಗೆ ಅರ್ಥ ಆಗ್ತಾ ಇಲ್ಲ ಇದು. ಬೇರೆ ಪಾಶ್ಚಾತ್ಯ ಮಹಿಳೆಯರಿ ಅವ್ರ ಜೊತೆಗಿದ್ದವರು ಕರ್ಕೊಂಡೋಗಿರ್ತಾರೆ, ಟೂರಿಗೆ ಕರ್ಕೊಂಡೋಗಿದ್ದು. ನಮ್ಮ ಅರ್ಥದಲ್ಲಿ ಪಿಕ್ನಿಕ್. ಅವ್ರು ಎಲ್ಲಿದ್ರು ಮನಸ್ಸು ಅಲ್ಲೇ. ಇಂಥ ಧ್ಯಾನ ಸಿದ್ಧನಾದ ಅವನು. ಅದಕ್ಕೆ ನರೇಂದ್ರ ಧ್ಯಾನಕ್ಕೆ ಕೂತ ಅಂತಂದರೆ ಅವನು ಬಿಟ್ಟರೆ ಇನ್ನೊಬ್ಬ ನೀರ್ಸೋನಿಲ್ಲ. ಇಂಥವನು ಧ್ಯಾನ ಸಿದ್ಧನಾದವನಿಗೆ ಜಗತ್ತು ಬೇಡ. ನಮಗೆ ಎಷ್ಟು ಕಷ್ಟ ಇದೆ.
ನಮ್ಮದೇನು ಸಾಕ್ಷಾತ್ಕಾರ ಆಗಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಲ್ಲ, ಇಂಥವ್ರಿಗೆ ಇದು ಕಷ್ಟ ಏನಾದ್ರು ವ್ಯವಹಾರ ಮಾಡೋದು. ಇನ್ನು ಆ ಧ್ಯಾನ ಸಿದ್ಧನಾದ ಮನಸ್ಸಿಗೆ ವ್ಯವಹಾರ ಹೇಗೆ ಮಾಡಿಸ್ತೀರಿ? ಅಂಥ ನರೇಂದ್ರನಾಥನನ್ನು ಕರೆದುಕೊಂಡು ಈ ಮಿಷನ್ ಪ್ರಾರಂಭ ಮಾಡಬೇಕಂದ್ರೆ ರಾಮಕೃಷ್ಣರಿಗೆ ಏನು ಮಾಡಿದ್ದಾರೆ? ಪ್ರಾಣ ಅರ್ಪಣ ಜಗತ್ತ ತಾರಣ, ನಮಗಾಗಿ. ಅದಕ್ಕೆ ಇದು ಭಾವಿಸ್ತಾ ಇದ್ದರೆ ಅರ್ಥವೇ ಆಗೋದಿಲ್ಲ. ಸುಮ್ಮನೆ ಮಠ ಪ್ರಾರಂಭ ಆಗೋದಿಲ್ಲ. ಯಾವ ಮಠವು ಸುಮ್ಮನೆ ಯಾರನ್ನಾಗ 1000 ವರ್ಷ 2000 ವರ್ಷ ಹೋಗಿ ನೀವು ಜೀವನ ಯಾರಿಗೂ ಕೊಡಲಿಕ್ಕೆ ಆಗೋದಿಲ್ಲ. ಅಧ್ಯಯನ ಮಾಡ್ಬೋದು, ಪ್ರಾರ್ಥನೆ ಮಾಡ್ಬೋದು, ಭಜನೆ ಮಾಡ್ಬೋದು, ದೀರ್ಘವಾದ PhDಗಳು ಮಾಡ್ಬೋದು. ಆದರೆ ಈ ಒಂದು ಆಧ್ಯಾತ್ಮಿಕ ಚಾರಿತ್ರ್ಯ ನಿರ್ಮಾಣವಂಥ ವ್ಯಕ್ತಿಗಳನ್ನು ಯಾರೂ ಕರೆತರಲಿಕ್ಕೆ ಸಾಧ್ಯ ಇಲ್ಲ. ನೆನ್ಪಿಟ್ಕೊಳ್ಳಿ, ಸನ್ಯಾಸಿಗಳನ್ನು ತರಲಿಕ್ಕೆ ಆಗೋದಿಲ್ಲ. ಅಥವಾ ಆ ಥರ ಸಾಧನೆ, ಶುದ್ಧತೆ, ಪಾವಿತರಿರ್ತಕ್ಕಂಥ ಗೃಹಿ ಭಕ್ತರನ್ನು ಒಂದು ಸಂಘಕ್ಕೆ ತರಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದು ವಿಶೇಷವಾದ ಜಗತ್ತಿನಲ್ಲಿ ಒಂದು ಇಚ್ಛೆ ಉಂಟಾಗಬೇಕು ಅವತಾರಕ್ಕೆ. ಹಾಗಾಗದಿದ್ದರೆ ಇದೆಲ್ಲ ಸಾಧ್ಯವೇ. ಜೀವನ ಇದೆಯಲ್ಲ, ಇಟ್ ಈಸ್ ಎ ವೆರಿ ಟ್ರಮೆಂಡಸ್ ಸಾಧನೆ, ಜೀವನ, ಶುದ್ಧತೆ, ಪವಿತ್ರತೆ. ಅದು ಮಾತಂತೂ ಅಲ್ವೇ ಇಲ್ಲ. ಮಾತಾಡಲಿಕ್ಕೆ ಬರದೇ ಇರ್ಬೋದು, ಪರವಾಗಿಲ್ಲ. ಅವನಿಗೆ ಅಧ್ಯಯನ ಮಾಡಲಿಕ್ಕೆ ಬರದೇ ಇರ್ಬೋದು, ಪರವಾಗಿಲ್ಲ. ಅವನಿಗೆ ಬೇರೆ ರೀತಿಯಾಗಿ ವ್ಯವಹಾರ ಮಾಡಲಿಕ್ಕೆ ಬರದೇ ಇರ್ಬೋದು, ಪರವಾಗಿಲ್ಲ. ಆದರೆ ಶುದ್ಧವಾದ ಜೀವನ ನಡೆಸೋದಿದೆಯಲ್ಲ, ಅದು ವಿಶೇಷ. ಆದ್ದರಿಂದ ಈ ನರೇಂದ್ರನಾದಿಗಳನ್ನು ಹಿಡ್ಕೊಂಡು ಅವನು ಕರ್ಕೊಂಬಂದು ಈ ಒಂದು ರಾಮಕೃಷ್ಣ ಮಿಷನ್, ಇದರೊಂದಿಗೆ ಭಾವಧಾರೆ ಯಾಕೆ ಪ್ರಾರಂಭ ಮಾಡಿದೆ ಈ ಪರಮಹಂಸ? ಪ್ರಾಣಾರ್ಪಣ ಜಗತ ತಾರಣ. ಸ್ವಾಮಿ ಯೋಗಾನಂದರು ಅವ್ರ ಜೀವನದಲ್ಲಿ ಒಂದು ಆಟೋಬಯೋಗ್ರಫಿ ಆಫ್ ಎ ಯೋಗಿ ಪುಸ್ತಕ ಇದೆಯಲ್ಲ, ಪರಮಹಂಸ ಯೋಗಾನಂದರದ್ದು, ಅದರ ಒಂದು ಘಟನೆ ಬರ್ತದೆ. ಅವರು ಪರಮಹಂಸ ಯೋಗಾನಂದರು ಅಮೇರಿಕಲ್ಲಿದ್ದಾಗ ಅವ್ರು ಏನು ಮಾಡ್ತಾರೆ ಗೊತ್ತೇನೋ, ಅಲ್ಲಿ ಕ್ರಿಸ್ಮಸ್ ಸಂದರ್ಭ ಈಗ ಬರ್ತದೆ, 25, ಅವ್ರದ್ದೊಂದು ವಿಶೇಷವಾದ ಒಂದು ಇದಿದೆ, ಇದು ಏನೋ ಒಂದು ಟ್ರೆಡಿಷನ್ನು, ಸಂಪ್ರದಾಯ ನಮ್ಮ ಅರ್ಥದಲ್ಲಿ ಹೇಳೋದು. ಅದು ಏನು, ಅವತ್ತೊಂದು ಗಿಫ್ಟ್, ನಾವು ಏನೋ ಭಾಳ ನನಗಿಂಥ ಒಂದು ಗಿಫ್ಟ್ ಬೇಕು ಅಂತ ಏನು ಕಲ್ಪಿಸ್ಕೊಂಡ್ರೆ ಸ್ಯಾಂಟಾ ಕ್ಲಾಸ್ ತಂದು ಕೊಡ್ತಾನೆ ಅಂತ ಒಂದು ಕಲ್ಪನೆ ಕೂಡ. ಆದ್ದರಿಂದ ಒಬ್ಬ ವ್ಯಕ್ತಿ ಇನ್ನೊಬ್ಬಗೆ ಗಿಫ್ಟ್ ಕೊಡೋದು ಕೂಡ ಒಂದು ವಿಶೇಷತೆ ಕ್ರಿಸ್ಮಸ್ಸಲ್ಲಿ. ಆದ್ದರಿಂದ ಇವರು ಪರಮಹಂಸ ಯೋಗಾನಂದರು ತಮ್ಮದೇ ಆದ ಒಬ್ಬ ಶಿಷ್ಯನಿಗೆ ಒಂದು ಸಿಲ್ವರ್ ಕಪ್ಪನ್ನು ಪ್ರೆಸೆಂಟ್ ಮಾಡ್ತಾರೆ ರಾತ್ರಿ. ಬಹುಶಃ ಈ ಕ್ರಿಸ್ಮಸ್ ಈವ್ಗೆ, ನಾಳೆ ಕ್ರಿಸ್ಮಸ್ಸು, ಹಿಂದಿನ ದಿವಸ ಸಾಯಂಕಾಲ ಅವ್ರ ಪರಮಹಂಸ ಅವ್ರ ಜೀವನದಲ್ಲಿ ಬರ್ತದೆ ಈ ಘಟನೆ. ಒಂದು ಸಿಲ್ವರ್ ಕಪ್ಪನ್ನು ಪ್ರೆಸೆಂಟ್ ಮಾಡ್ತಾರೆ ಆ ಶಿಷ್ಯನಿಗೆ. ಅವನು ಅದನ್ನು ಇಟ್ಕೊಂಡಾಗ, ಆ ಸಿಲ್ವರ್ ಕಪ್ಪನ್ನು ಇಸ್ಕೊಂಡಾಗ ಜೋರಾಗಿ ಅಳ್ಲಿಕ್ಕೆ ಶುರು ಮಾಡ್ತಾನೆ. ಕಣ್ಣಲ್ಲಿ ಧಾರೆ ಹರಿತಾ ಇದೆ. ಇವ್ರು ಕೇಳ್ತಾರೆ, ಯಾಕೆ ಈ ಸಿಲ್ವರ್ ಕಪ್ ನೋಡಿದ ತಕ್ಷಣ ನಿಂಗೇನು ಅನಿಸ್ತು, ಯಾಕೆ ಅಳ್ತಾ ಇದ್ದಿ? ಅದಕ್ಕೆ ಕೇಳ್ತಾರೆ, ಇದಕ್ಕೆ 42 ವರ್ಷದ ಇತಿಹಾಸ ಇದೆ. ಏನು 42 ವರ್ಷದ ಇತಿಹಾಸ? ನೀವು ಬರೋಕ್ಕೆ 42 ವರ್ಷಗಳ ಹಿಂದೆ ವಿವೇಕಾನಂದರು ಅಂತ ಇಲ್ಲಿ ಅಮೇರಿಕಾಗೆ ಬಂದಿದ್ದರು. ಅವರನ್ನು ನಾನು ಸುಮಾರು 1 ವರ್ಷನೋ ಏನೋ ಹಿಂಬಾಲಿಸಿ ಅವ್ರ ಪ್ರವಚನಗಳಲ್ಲಿ ಕೇಳಿ ಅವರನ್ನು ನಾನು ಗುರುವಾಗಿ ಸ್ವೀಕರಿಸಿದ್ದೆ. ಆದ್ದರಿಂದ ಅವರಿಗೆ ಪ್ರಾರ್ಥನೆ ಮಾಡಿದೆ, ನಾನು ನೀವು ನನ್ನ ಗುರುವಾಗಬೇಕು, ನನಗೇನಾದ್ರು ಮಾರ್ಗದರ್ಶನ ಕೊಡಬೇಕು, ಸ್ಪಿರಿಚುವಲ್ ಇನ್ಸ್ಟ್ರಕ್ಷನ್. ಅದಕ್ಕೆ ವಿವೇಕಾನಂದರು ಏನು ಹೇಳ್ತಾರೆ ಗೊತ್ತೇನು, ಅವರು ತಮ್ಮ ರೆಮಿನಿಸೆನ್ಸಲ್ಲಿ ಬರೆದಿದ್ದಾರೆ ಇದನ್ನು. ಪರಮಹಂಸ ಯೋಗ ಅಂದರೆ ಬರೆದಿದ್ದಾರೆ ರೆಮಿನಿಸೆನ್ಸಲ್ಲಿ. ಅದಕ್ಕೆ ಆ ವಿವೇಕಾನಂದರು ಅವನಿಗೆ ಹೇಳ್ತಾರಂತೆ, ಆಫ್ಟರ್ ಮೆನಿ ಇಯರ್ಸ್ ಎ ಸ್ವಾಮಿ ವಿಲ್ ಕಮ್ ಫ್ರಮ್ ಇಂಡಿಯಾ ಆ್ಯಂಡ್ ಹಿ ವಿಲ್ ಪ್ರೆಸೆಂಟ್ ಯುವರ್ ಸಿಲ್ವರ್ ಕಪ್, ಹಿ ವಿಲ್ ಬಿ ಯುವರ್ ಗುರು. ಏನು ಭಾವಿಸ್ಲಿಕ್ಕೆ ಆಗ್ತಾನಪ್ಪ? 42 ವರ್ಷದ ಹಿಂದೆನೇ ವಿವೇಕಾನಂದ ಹೇಳಿರ್ತಾರೆ, ನಿನಗೆ ಒಂದು ಬೆಳ್ಳಿಯ ಲೋಟವನ್ನು ಒಬ್ಬ ಕೊಡ್ತಾನೆ ವ್ಯಕ್ತಿ, ಅವನು ನಿನ್ನ ಗುರು. ಆದ್ದರಿಂದ ಇಲ್ಲಿ ಜಗತ್ತನ್ನು ನೋಡೋ ರೀತಿ ಹೇಗೆ ಈ ಅವತಾರಗಳು ನಮ್ಮ ಸಾಮಾನ್ಯ ಮಟ್ಟವನ್ನು ಭಾವಿಸ್ಬಿಡ್ಲೇಬೇಡಿ. ಇಲ್ಲಿ ಒಬ್ಬ ನರೇಂದ್ರನ ಕರ್ಕೊಂಬರ್ಬೇಕು, ವಿವೇಕಾನಂದನಾಗಿ ಮಾಡಬೇಕು, ನಾನು ಇವತ್ತು ಅವ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ಇಲ್ಲಿ ಪರಮಹಂಸ ಆಗಲೇ ತಯಾರಾಗಿರ್ತಾನೆ ಅಲ್ಲಿ. ಅದಕ್ಕೆ ಇದನ್ನೆಲ್ಲ ಆಲೋಚನೆ ಇಟ್ಕೊಂಡೆ ಆ ಪಂಚವಟಿ ಕಟ್ಟೆಗೆ ನಮಸ್ಕಾರ ಮಾಡ್ತಾ ಇರೋದು. ಇಲ್ಲಿ ನಾನು ಮಾತಾಡೋಕ್ಕೂ ಒಂದು ಬೆಲೆ ಬರಬೇಕಂದ್ರೆ ಅವ್ರು 3 ಜನ ಇರಬೇಕು ತಾನೆ, ಇಲ್ಲಾಂದ್ರೆ ಏನು ಬೆಲೆ ನಮ್ಮ ಜೀವನಕ್ಕೆ? ಅವ್ರು 3 ಜನ ಕೂತಿದಾರಲ್ಲ ಹಿಂದೆ, ನಮ್ಮ ಒಳಗೂ ಇದ್ದಾರೆ, ಹೀಗೆ ಕಾಣ್ಲಿಕ್ಕೆ ಹಿಂದೆಗಡೆ ಇದ್ದಾರೆ. ಆದ್ದರಿಂದ ಇಲ್ಲಿ ಅದಕ್ಕೆ ಇದು ಯಾಕೆ ಹೇಳ್ತಾ ಇದ್ದೇನೆ, ಪ್ರಾಣಾರ್ಪಣ ಜಗತ್ತ ತಾರಣ ಕೃಂತನ ಕಲಿಡೋರ್. ಇಲ್ಲಿ ಇವನು ಅವ್ರನ್ನೆಲ್ಲ ಇದನ್ನು ಪ್ರಸಾರ ಮಾಡಬೇಕು ಅಂದರೆ, ಆ ಭಾವಧಾರೆ ತರಬೇಕು ಅಂತಂದರೆ ಅವನು ಮೊದಲು ಸಾಧನೆ ಮಾಡಬೇಕು, ಶಕ್ತಿಯನ್ನು ತೆಗೆದುಕೊಳ್ಬೇಕು. ಇಡೀ ಜಗತ್ತಿನ ಎಲ್ಲ ಆಧ್ಯಾತ್ಮಿಕ ಶಕ್ತಿ, ಎಲ್ಲ ಕ್ಷೇತ್ರದ್ದು, ಕೇವಲ ಹಿಂದೂ ಧರ್ಮ ಅಂತಲ್ಲ, ಏನೋ ಒಂದು ಆಧ್ಯಾತ್ಮಿಕ ಪ್ರವಾಹ ಶಕ್ತಿ ಇದೆಯೋ ಅದರ ಎಲ್ಲ ಒಂದು ಶೇಖರಣೆ ಮಾಡ್ಕೋಬೇಕು. ತಯಾರಾಗಿ ನಿಂತಿದ್ದ
ಆಮೇಲೆ ಅದನ್ನು ಹರಿಸಿಕೆ. ಅದಕ್ಕೆ ಆ ಎಲ್ಲ ಆದಂಥ ಕ್ಷೇತ್ರ ಇದೆಯಲ್ಲ, ಆ ಕ್ಷೇತ್ರ ವಿಶೇಷತೆ ಇವನಿಂದ ಉಂಟಾದದ್ದು. ಇವನು ಬರುವ ಮುನ್ನ ದಕ್ಷಿಣೇಶ್ವರಕ್ಕೆ ಏನೂ ಬೆಲೆ ಇರಲಿಲ್ಲ. ಇವನು ಬಂದ ನಂತರ ದಕ್ಷಿಣೇಶ್ವರ ಒಂದು ತೀರ್ಥಕ್ಷೇತ್ರ ಆಗಿದೆ. ಯಾಕೆ? ಇವನು ಅಲ್ಲಿ ಇಟ್ಟು ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದು. ಹಾಗಾಗಿ ಈ ಪರಮಹಂಸನೇ ಅದನ್ನು ಅರಿತು ಮಾಸ್ಟರ್ ಮಹಾಶಯ ವಿವರಣೆ ಬರೆದಿದ್ದಾನೇನು, ತಮ್ಮ ಮಾಡಿದಂಥ ಕಟ್ಟೆಗೆ ನಮಸ್ಕಾರ ಮಾಡ್ತಾ ಇದ್ದಾನೆ ಅಂತ. ಆದರೆ ಅದು ನಿಜಾರ್ಥ ಅದು ಅರಿವು ಯಾರಿಗಿದೆ? ಪರಮಹಂಸನಿಗಿದೆ. ಆ ಅರಿವು ಮಾಸ್ಟ್ರಿಗಿಲ್ಲ, ಅವನು ಬರೆದ ಅಷ್ಟೇ. ಶ್ರೀರಾಮಕೃಷ್ಣ ಏನು ಮಾಡಿದ್ರು? ಅದರ ಅರಿವು. ಅದರಿಂದ ಅದರ ಅರಿವಿನ ಒಂದು ನೋಟ ಯಾವುದು? ಪ್ರಾಣಾರ್ಪಣ ಜಗತ್ತ ತಾರಣ. ಈಗ ಎರಡನೇದು ಕೃಂತನ ಕಲಿಡೋರು, ಕೊನೆಯ ಪದ. ಅದರಲ್ಲಿ ಅವತ್ತೇ ಹೇಳಿದೆ, ಕಲಿ ಡೋರ್ ಅಂತಂದರೆ ಹಗ್ಗ ಅಂತ. ಕಲಿಯ ಹಗ್ಗವನ್ನು ಕತ್ತರಿಸಿದವನು ಕೃಂತನ ಅಂದರೆ ಕತ್ತರಿಸುವುದು, ಡೋರ್ ಅಂದರೆ ಹಗ್ಗ, ದಾರ, ಹಗ್ಗ ಏನು ಬೇಕಾದ್ರೂ ಹೇಳಿ. ಅದನ್ನು ಕತ್ತರಿಸಿದವನು ಪರಮಹಂಸರು. ಯಾವ ರೀತಿ? ಈ ಜಗತ್ತಿಗೆ ಸಂಬಂಧ ಬರುವುದು ಎಲ್ಲಿಂದ? ನಮಗಾಗಲಿ ವ್ಯಕ್ತವಾದ ಪ್ರಪಂಚಕ್ಕೆ, ಮುಖ್ಯವಾಗಿ ಮಾನವ, ಪ್ರಾಣಿ ಪಕ್ಷಿ ಇದನ್ನೆಲ್ಲ ನಾವು ಮುಕ್ತಿಗಾಗಿ ಅಂತ ನಾವು ಲೆಕ್ಕ ಇಟ್ಕೊಳ್ಳೋದು, ಮಾನವನಾಗಿಯೇ ಮುಕ್ತಿ ಆಗಬೇಕಲ್ವಾ? ಆದ್ದರಿಂದ ಈ ಜಗತ್ತಿಗೆ ಸಂಬಂಧ ಬರ್ತಿರುವುದು ಶರೀರದಿಂದ. ಶರೀರಕ್ಕೆ ಒಂದು ಮನಸ್ಸಿದೆ. ಈ ಎರಡರಿಂದ ನಮಗೆ ಸಂಬಂಧ ಉಂಟಾಗಿದೆ. ಈ ಸಂಬಂಧ ಯಾವುದರ ಮೇಲೆ ನಿಂತಿದೆ? ನನ್ನ ದೇಹ ಭಾವನೆಯ ಮೇಲೆ ಸಂಬಂಧ ನಿಂತಿದೆ. ನಾನೊಬ್ಬ ಪುರುಷ ಅಥವಾ ಸ್ತ್ರೀ, ಈ ಭಾವನೆ ಇದು ಕಲಿ. ಯಾಕೆ ಕಲಿ ಅಂತಂದರೆ, ಯಾವಾಗ ನಾನು ಪುರುಷ ಸ್ತ್ರೀ ಅಂದರೋ ಆವಾಗ ಪುರುಷನಿಗೆ ಯಾವುದೇ ರೀತಿಯಲ್ಲಿ ಆದರೂ ಆಗ್ಬೋದು, ಕಾಮಕ್ರೋಧಾದಿಗಳು ಯಾವುದಾದ್ರೂ ಇರಲಿ, ಇನ್ನೊಂದು ಲಿಂಗದಿಂದ ಬಾಧೆ ಇದ್ದದ್ದೇ. ಈ ಭಾವನೆ ಅದಕ್ಕೆ ಬಾಧಕ. ಆದ್ದರಿಂದ ಕಲಿಯ ಮುಖ್ಯ ಏನು ಅಂತಂದರೆ, ಈ ಶರೀರದ ಒಂದು ನಮಗೆ ಭಾವನೆ ಇದೆಯಲ್ಲ, ಅದು ಭಾಳ ಜೋರು ಈ ಯುಗದಲ್ಲಿ, ಕಲಿಯುಗದಲ್ಲಿ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳೋ ವಚನವೇದಲ್ಲಿ, ಕಲಿಯುಗದಲ್ಲಿ ದೇಹಗತ ಇದು ಪ್ರಾಣ. ಹಾಗಾಗಿ ಹೆಚ್ಚು ತಪಸ್ಸನ್ನು ಮಾಡಲಿಕ್ಕೆ ಎಲ್ಲರಿಂದಲೂ ಸಾಧ್ಯ ಇಲ್ಲ. ಇದು ಅದಕ್ಕೆ ಕಾಲಕ್ಕೆ ಸರಿಯಾಗಿ ಅನ್ನ ಆಹಾರಾದಿಗಳನ್ನು ಕೊಡೋದೇ ಬಿಡೋದೇ ಇಲ್ಲ ಸಾಧನೆ ಮಾಡಲಿಕ್ಕೆ. ದೇಹಗತ ಇದು, ಮನಸ್ಸು ದೇಹಗತ, ಇದನ್ನು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ಈ ಕಲಿಯನ್ನು ಕತ್ತರಿಸಿದ ಈ ಇದೇ ಹಗ್ಗ, ಇದನ್ನು ಕತ್ತರಿಸಿದಾಗ ಸಿಗುವುದು ಆನಂದ. ಅದಕ್ಕೆ ಕೃಂತನ ಕಲಿಡೋರವನು. ಈ ನಾನು ಅದಕ್ಕೆ ಹೇಳ್ದಲ್ಲ, ಈ ಲಲಿತಾ ಸಹಸ್ರನಾಮದಲ್ಲೂ ಇದಕ್ಕೆ ಕೆಲವು ಇದು ಬರ್ತದೆ. ಇಂದ್ರ ಯಜ್ಞ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಯಾವಾಗ ಇಂದ್ರ ಯಜ್ಞ ಮಾಡ್ತಾ ಇರ್ತಾನೋ, ಆ ಯಜ್ಞದ ಆಹುತಿ ಆದ ನಂತರ ಅಲ್ಲಿಂದ ಪ್ರಜ್ವಲ, ಅವಳೇನು ಅರುಣಕಿರಣ, ಸಿಂಧೂರ ಅರುಣವ ಅಂದರೆ ಈ ಉದಯಿಸುವ ಸೂರ್ಯ, ಅರುಣೋದಯ ಸಂದರ್ಭದಲ್ಲಿ ಸೂರ್ಯನ ಕಾಂತಿ ಏನಿದೆಯೋ ಆ ಬಣ್ಣ ಲಲಿತೆಯ ಬಣ್ಣ. ಆ ಬಣ್ಣದಿಂದ ಅವಳು ಆವಿರ್ಭಾವ ಆಗ್ತಾಳೆ. ಇಂದ್ರ ಮಾಡ್ತಿದ್ದ ಯಜ್ಞದಲ್ಲಿ ಆ ಬಣ್ಣ ಭಾವಿಸ್ಬೇಕು. ಆ ಬಣ್ಣದಿಂದ ಅವಳು ಪ್ರಜ್ವಲ ಮನೆಗೆ ಬರ್ತಾಳೆ ಲಲಿತೆ. ಹೊರಗಡೆ ಬಂದಾಗ ಅವಳು ಇವರೆಲ್ಲ ಏನು ಪ್ರಾರ್ಥನೆ ಮಾಡ್ಕೊತಾಳೆ? ಭಂಡಾಸುರನ್ನು ಕೊಲ್ಲಬೇಕು. ಇವನು ಭಂಡಾಸುರನ ಕೊಲ್ಲಿಕ್ಕೆ ಬರ್ತಾಳೆ. ಅವನು ಭಂಡಾಸುರ ಎಲ್ಲಿರ್ತಾನೆ? ಶೋಣಿತಾಪುರದಲ್ಲಿ ಇರ್ತಾನೆ. ಅವನ ಸಿಟಿ, ಅವನ ಆಡಳಿಕೆ ರಾಜಧಾನಿ ಶೋಣಿತಾಪುರ. ಯಾರ್ದು? ಭಂಡಾಸುರಂದು. ಈ ವಿಶ್ವಕರ್ಮ ಏನು ಮಾಡ್ತಾನೆ? ಮೇರು ಪರ್ವತದ ಮೇಲೆ ಶ್ರೀಪುರವನ್ನು ನಿರ್ಮಾಣ ಮಾಡ್ತಾನೆ. ಯಾರು? ನಮ್ಮ ವಿಶ್ವಕರ್ಮ ಜಗತ್ತನ್ನು ಮಾಡಿದ್ದು. ನಮ್ಮ ದ್ವಾರಕೆಯಲ್ಲೂ ಕೂಡ ಅವನು ವಿಶ್ವಕರ್ಮಂಗೆ ಹೇಳಿ, ಕೃಷ್ಣ ಆಮೇಲೆ ಇವನಿಗೆ ತೊಂದರೆ ಆಗ್ತಾ ಇದೆ ಅಂತ ದ್ವೀಪವನ್ನು ನಿರ್ಮಾಣ ಮಾಡಿಕೊಡುವುದು ವಿಶ್ವಕರ್ಮವೇ. ಈ ವಿಶ್ವಕರ್ಮನೇ ಲಲಿತೆಗೆ ಶ್ರೀಪುರವನ್ನು ತಯಾರು ಮಾಡಿಕೊಡುವುದು. ಅದಕ್ಕೆ ಮೇರು ಇದೆಯಲ್ಲ, ಶ್ರೀಚಕ್ರದಲ್ಲಿ ಆ ಮೇರು ಇದೆ. ಆ ಮೇರುನ ಮೇಲಿನ ಬಿಂದು ಶ್ರೀಪುರ. ಆ ಶ್ರೀಪುರದಲ್ಲಿ ಶಿವ, ಕಾಮೇಶ್ವರ, ಕಾಮೇಶ್ವರಿ ಅಂತ ಅರ್ಥ. ನಮ್ಮ ಲೌಕಿಕ ಅರ್ಥ ತಗೊಳ್ಳೋಂಗಿಲ್ಲ. ಎಲ್ಲ ಭಗವಂತನ ವಿಚಾರ ಮಾಡಿದಾಗ ಇಲ್ಲಿ ಅವರಿಬ್ಬರು ಶಕ್ತಿ ಮತ್ತು ಬ್ರಹ್ಮನ ಸಮನ್ವಯ ಆ ಶ್ರೀಪುರ. ಅದು ಆದದ್ದೇ ಹೇಗೆ? ಶೋಣಿತಾಪುರ ಹೇಗಿತ್ತು ವರ್ಣನೆ ಹೇಗೆ ಬರ್ತದೆ ಅಲ್ಲಿ ಆ ಪುರಾಣದಲ್ಲಿ? ಅಲ್ಲಿ ಏನು ಬರ್ತೆ? ಅವನು ರಾಜಧಾನಿಯಲ್ಲಿ ಎಲ್ಲಿದ್ರೂ ರಕ್ತ ಮತ್ತು ಮಾಂಸ,
ಎಲ್ಲ ಕಡೆ ಬಿದ್ದಿರ್ತದಂತೆ. ಯಾವಾಗ ಇವನನ್ನು ಸಂಹಾರ ಆಗುತ್ತೋ ಬಂಡಾಸುರನನ್ನು, ಅಂದರೆ ಏನು, ಈ ಅಹಂಕಾರ ಶರೀರಕ್ಕೆ, ರಕ್ತ ಮತ್ತು ಮಾಂಸದಿಂದ ಕೂಡಿದಂಥ ಈ ಶರೀರಕ್ಕೆ ಅಹಂಕಾರ ಅಂಟಿದಾಗ ಬಂಡಾಸುರನಾಗ್ತಾನೆ. ಅವಾಗ ಯಾರು ಬರಬೇಕು? ಲಲಿತೆ ಬಂದು ಕತ್ತರಿಸ್ಬೇಕು ಅದನ್ನು. ಆಗ ಮೇರು ಪರ್ವತದ ಮೇಲೆ ಶ್ರೀಪುರಕ್ಕೆ ಹೋಗಲಿಕ್ಕೆ ಒಂದು ಯೋಗ್ಯತೆ ಬರ್ತದೆ. ಆದ್ದರಿಂದ ಇಲ್ಲಿ ಇವನೇನು ಮಾಡ್ದ? ಕೃಂತನ ಕಲಿಡೋರ್. ನಾವು ಇಲ್ಲಿ ಜೋಡಣೆ ಕೊಡ್ತಾ ಇದ್ದೀನಿ, ಪುರಾಣಗಳ ಕಥೆಗಳು ಏನು ಹೇಳ್ತಾ ಇದೆಯೋ ಪರಮಹಂಸ ಜೀವನದಲ್ಲಿ ಹೇಗಿದೆ ಜೋಡಣೆ ಅಂತ. ಅದಕ್ಕೆ ಹೇಳಿದ್ರೆ ನೀವು ಎಷ್ಟು ಮಟ್ಟಿಗೆ ನಿಮ್ಗೆ ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯವೋ, ಸಮಯ ನಮಗೂ ಹೆಚ್ಚು ಸಿಕ್ಕೋದಿಲ್ಲ ತಿಳ್ಕೊಂಬಿಡಿ. ಯಾರೋ ಹೇಳ್ತಾ ಇದ್ರು ಆಶ್ರಮದಲ್ಲಿ ತಾನು ಸ್ವಾಮಿಗಳು ಆರಾಮಿದ್ದಾರೆ ಅಂತ. ಟೈಮ್ ಊಟ ಅದೇ ಮುಖ್ಯ, ಅದೇ ತಾನೇ. ಮಾತಿನ ಸಂದರ್ಭ ಬಂದಾಗ ಹೇಳ್ತಾ ಇರ್ತೇನೆ ನಾನು, ಯಾಕಂದರೆ ಗೊತ್ತಾಗಲಿ ಅಂತ. ಈ ಬೇರೆಯವ್ರು ಹೇಳೋದು ಕಡಿಮೆ ಅನಿಸುತ್ತೆ, ನಾನು ಹೇಳೋದು ಸ್ವಲ್ಪ ಜಾಸ್ತಿ. ಈ ಉಪನ್ಯಾಸ ಹೊರಗಡೆ ಓಡಾಡ್ತಾ ಇದ್ದಾಗ ಲೈಟ್ ಕ್ಯಾಶುವಲ್ ಟಾಕು, ಕಾಫಿ ಟೀ ಏನೋ ಕೊಟ್ಟಿರ್ತಾರೆ, ಇನ್ನೂ ಉಪನ್ಯಾಸ ಶುರುವಾಗಿರಲಿಲ್ಲ. ಅವಾಗ ನಾವು ಇಲ್ಲೇ ಕಾಫಿ ಟೀ ಕೊಡೋ, ಸ್ವಲ್ಪ ಹಾಲು ಕೊಡಿ ಅಂತ ಕೇಳ್ತೀವಿ. ಅವ್ರು ಹಾಲು ಕೊಡ್ತಿರ್ತಾರೆ. ಅವಾಗ ಹೇಳ್ತಾರೆ, ಸ್ವಾಮಿಗಳು ನಿಮಗೇನು ಟೈಮ್ ಊಟ ಆಗುತ್ತೆ ಮಟ್ಟ, ನಂತರ ಕೆಲ್ಸಕ್ಕೆ ಹೋಗ್ಬೇಕಾ ಅಂತ ಹೇಳ್ತಾರೆ. ಹೇಳಿದ್ದಾರೆ ನನಗೂ ಬೇಕಾದಷ್ಟಲ್ಲ. ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ನನಗೆ ಗೊತ್ತಿರೋ ಅಷ್ಟು ಅಕೌಂಟ್ಸು GST ಬ್ಯಾಕ್ಗ್ರೌಂಡ್ ನಿಮಗೂ ಇಲ್ಲ ಅಂತ. ನಾನೆಷ್ಟು ತಿಳ್ಕೊಂಡಿದ್ದೀನಿ ಲೆಕ್ಕ ಮಾಡಲಿಕ್ಕೆ. ಆ ಮಠದಲ್ಲಿ ನಾನು ಅಕೌಂಟ್ ಸ್ಟೂಡೆಂಟ್ ಅಲ್ಲ, ನಾನು GST ಸ್ಟೂಡೆಂಟ್ ಅಲ್ಲ, ಇಂಜಿನಿಯರಿಂಗ್ ಸ್ಟೂಡೆಂಟ್. ನಾನು ಮಾಡ್ತಿರೋ ಕೆಲಸ ಯಾವುದೂ ಇಂಜಿನಿಯರಿಂಗ್ ಸಂಬಂಧಪಟ್ಟಿದ್ದು ಅಲ್ಲ. ಅದು ನಾವು ಕಲಿಬೇಕಂದ್ರೆ ಎಷ್ಟು ಹೂಳಬೇಕಾಗ್ತದೆ. ಆದ್ದರಿಂದ ನಮ್ಮ ಸಮಯ ಏನಿದೆ ಅಂತ ನಿಮಗೆ ಹೇಗೆ ಗೊತ್ತು? ಅದಕ್ಕೆ ಹೇಳಿದೆ, ನಮ್ಮ ಜೊತೆಗೆ ಬಂದು ಈ ಬಟ್ಟೆ ಹಾಕೊಂಡು ಸ್ವಲ್ಪ ವರ್ಷ ಇರ್ತೀರಾ ಅಂದೆ. ಆಗ ನಾನು ಹೇಳ್ತೇನೆ, ನೀವು ಮಾಡಿದ್ದು ನಾನು ಒಪ್ಕೊ, ನಾವು ಆರಾಮಾಗಿ 4 ಗಂಟೆ ಹೊಡೆದಾಗ ಊಟಕ್ಕೆ ಹೋಗ್ತೀವಿ ಅಂತ ಹೇಳ್ತಿರಲ್ಲ, ಅದಕ್ಕೆ ಜೊತೆಗಿರಿ, ಆಮೇಲೆ ನೀವು ನಿರ್ಧಾರ ಮಾಡಿ ಅಂತ. ಯಾಕೆ ಇದನ್ನೆಲ್ಲ ಎಲ್ಲರಿಗೂ ಸಮಯದ ಅಭಾವ ಇದ್ದೇ ಮನಸ್ಸಿನ ಚಂಚಲತೆ ಸ್ವಾಮಿಗಳಿಗೂ ಉಂಟು, ಹೊರಗಡೆ ಒಂದು ಸಾಕ್ಷಾತ್ಕಾರ ಆಗೋವರೆಗೂ ಇದೆಲ್ಲ ಕಟ್ಟಿಟ್ಟಿದ್ದು. ಇದನ್ನು ಕಾರಣ ಕೊಡ್ಲಿಕ್ಕೆ ಆಗೋದಿಲ್ಲ. ಪರಮಹಂಸರನ್ನು ಕೇಳೋದಿಲ್ಲ, ಮಹಾಶಯರೇ ಸಂಸಾರ ಕಟ್ಕೊಂಡಿದ್ದೀವಿ, ಸಾಧನೆ ಆಗಲ್ಲ, ಬಿಟ್ಟುಬಿಡು ಅಂತಾರೆ ಅವರು. ಮಹಾಶಯರೇ ಮನಸ್ಸು ಚಂಚಲಾಗಿ ಜಪ ಮಾಡಲಿಕ್ಕಾಗಲ್ಲ, ಪರಮಹಂಸಗೆ ಯಾಕೆ ತಲೆ ಕೆಡಿಸ್ಕೊಂಡು? ಅವನಂತೂ ಪ್ರಾಣಾರ್ಪಣ ಜಗತ್ತು ತಾರಣ. ಈ ಪ್ರಾಣ ಉದ್ಧಾರಕ್ಕಾಗಿ ಏನು ಮಾಡಬೇಕು ಮಾಡಿ ಬಿಚ್ಚಿಗೆ ಇಟ್ಕೊಂಡು ಕೂತಿದ್ದಾನೆ. ಬೇಕಾ ಬಂದು ಮಾಡಿ, ಬೇಡ ಬಿಟ್ಟುಬಿಡಿ. ಕಾರಣ ಅಂತೂ ಯಾರು ಕೇಳೋದಿಲ್ಲ ಈ ಜಗತ್ತಿನಲ್ಲಿ. ಆದ್ದರಿಂದ ಇಲ್ಲಿ ಯಾಕೆ ಹೇಳಿದೆ ಅಂತಂದರೆ, ನಾವು ಇದನ್ನು ಅಧ್ಯಯನ ರೂಪವಾಗಿ ಮಾಡಿಕೊಂಡಾಗ ಮಾತ್ರ ವಿಚಾರಗಳು ಸ್ಪಷ್ಟ ಆಗ್ತಾ ಬರ್ತದೆ. ಇಲ್ಲ ಕಾಲಕ್ಕಾಗಿ ಒಂದು 10 ನಿಮಿಷ 20 ನಿಮಿಷ ಓದಿದರೆ ಅದು ಆಗೋದಿಲ್ಲ. ಕೃಂತನ ಕಲಿಡವರು ಈ ದೇಹ ಭಾವವನ್ನು ಕತ್ತರಿಸಿದ್ದು ಭಂಡಾಸುರನ ಯಾವ ರೀತಿ ಮಾಂಸ ಮತ್ತು ರಕ್ತ ಸಿಗ್ಧಿತವಾದದ್ದನ್ನು ಕತ್ತರಿಸಿ ಆ ಶ್ರೀಪುರಕ್ಕೆ ಹೋಗ್ತಾನೋ, ಹಾಗೆಯೇ ಇಲ್ಲಿ ನಮ್ಮ ಪರಮಹಂಸ ಈ ದೇಹ ಭಾವನೆಯನ್ನು ಕತ್ತರಿಸ್ಲಿಕ್ಕೆ ಅವನ ಸಾಧನೆ, ಅವನ ರೀತಿ, ಅವನ ಉಪದೇಶಗಳು ಎಲ್ಲವೂ ಕೂಡ ಮುಂದಿನ. ಅದಕ್ಕೆ ಇದನ್ನು ಕೃಂತನ ಕಲಿಡೋರ ಆದ ತಕ್ಷಣ ಮುಂದಿನ ಸಾಲು ಏನು ಹೇಳ್ತಾರೆ? ವಂಚನ ಕಾಮಕಾಂಚನ ಸೇರಿಸಿದ್ದಾರೆ ನೋಡಿ. ಕಲಿಡೋರ್ ಆದದ್ದು ವಂಚನ ಕಾಮಕಾಂಚನ ಮೂಲಕ ಅಂತ ಇದು ಮುಂದಿನ ಸಾಲಿನಲ್ಲಿ ವಿವೇಕಾನಂದರು ಎತ್ತಿಡಿದ್ದಾರೆ. ನಿಮಗೆ ಯಾರಾದ್ರು ಬ್ರಹ್ಮಾಂಡ ಜೀವನವನ್ನು ಓದಿರೋ ಅವ್ರಿಗೆಲ್ಲ ಈ ಘಟನೆ ನೆನಪಿರುತ್ತೆ. ನೆನಪು ಬಂತು ಹೇಳ್ತಾ ಇದ್ದೇನೆ. ಅವರು ಚೆನ್ನೈ ಮಠಕ್ಕೆ ಬಂದಿರ್ತಾರಲ್ಲ, ಕೆಲವರು ಈಗ ಹೊಸದಾಗಿ ಬಂದಿರ್ತಾರೆ, ಅವ್ರಿಗೆ ಈ ಘಟನೆ ಗೊತ್ತಿಲ್ಲದೆ ಇರ್ಬೋದು. ನಮ್ಮ ಹಳಬರಿಗೆಲ್ಲರಿಗೂ ಈ ಘಟನೆ ಗೊತ್ತಿರ್ತದೆ. ಚೆನ್ನೈ ಮಠಕ್ಕೆ ಬಂದಾಗ ಬ್ರಹ್ಮಾನಂದರು ಅವರ ಬಳಿಗೆ ಒಬ್ಬ ಯುವಕ ಮತ್ತು ಸ್ವಲ್ಪ ಯೌವನವನ್ನು ದಾಟಿ ಆ ಹತ್ತಿರ ಇರ್ತಕ್ಕಂಥ ವಯಸ್ಸಿನ ಇರ್ತಕ್ಕಂಥವನು ಒಬ್ಬ ಬರ್ತಾ ಇರ್ತಾನೆ, ಭಕ್ತ. ಅವನಿಗೆ ಈ ಜೀವನದಲ್ಲಿ ಮುಂದುವರಿಬೇಕು ಅಂತ ಆಸೆ, ಆದರೆ ಪಾಪ ಮನಸ್ಸಿನ ಸಂಸ್ಕಾರ ಅಷ್ಟಿಲ್ಲ. ಹಾಗಾಗಿ ತುಂಬ ಕಷ್ಟಪಡ್ತಾ ಇರ್ತಾನೆ. ಮುಖ್ಯವಾಗಿ ಆತನಿಗೆ ಕಾಮದ ರಗಳೆ ಜಾಸ್ತಿ ಇತ್ತು. ಆದ್ದರಿಂದ ಅವನು ಬ್ರಹ್ಮಾಂದ್ರ ಬಳಿಗೆ ಬಂದು ಹೋಗ್ತಿದ್ರೂ ಈ ಭಾವನೆಯಿಂದ ಹೊರಗೆ ಇಲ್ಲ. ಅವನು ಬ್ರಹ್ಮಾಂದ್ರ ಈ ವಿಚಾರವಾಗಿ ಏನು ಮಾತಾಡ್ತಾ ಇಲ್ಲ, ಆತ ಬಂದು ಹೋಗ್ತಾ ಇದ್ದ ಅಷ್ಟೇ. ಅವನಿಗೇನು ಹೇಳ್ತಾರೆ ಬ್ರಹ್ಮಾಂದ್ರು, ಒಂದು ದಿವಸ ನೋಡು, ಒಂದು ನರ್ತಕಿ ಅಂತಂದೇನೋ ನೃತ್ಯ ಮಾಡುವಂಥ ಹೆಂಗಸು, ಅವಳು ನರ್ತನ ಮಾಡ್ತಿರೋ ಒಂದು ಛಾಯಾಚಿತ್ರ ಫೋಟೋ ನಂಗೆ ತಂದು ಕೊಡ್ತೀಯಾ? ಇವನಿಗೆ ಆಶ್ಚರ್ಯ, ಸ್ವಾಮಿಗಳಿಗೆ ಯಾಕೆ ಬೇಕು? ಅದು ನಮ್ಗೆ ಹೆಂಗೆ ಅರ್ಥ ಆಯ್ತು? ನಾನು ಹೇಳಿದ್ನಲ್ಲ, ಅವ್ರು ನೋಡ್ತಿರೋದು ಅಲ್ಲಿ, ನಮ್ಮ ಮನಸ್ಸು ಇಲ್ಲಿ. ಇದನ್ನು ಅದಕ್ಕೆ ಹೋಲ್ಸೋಕೆ ಹೋಗ್ಬಾರ್ದು. ಸಾಧು ಸನ್ಯಾಸಿಗಳಿಗೆ ಜಾಸ್ತಿ ಅವ್ರು ಹೆಂಗಾದಿರಲಿ, ನಾವಂತೂ ಆ ಕೊಳಕನ್ನು ಹಾಕೋಕ್ಕೆ ಹೋಗಬಾರ್ದು. ಅದಕ್ಕೆ ಅದನ್ನು ತಂದು ಕೊಡ್ತೀಯ ಅಂತ ಕೇಳ್ತಾರೆ. ಇವನಿಗೂ ಕಸಿವಿಸಿ ಆಯಿತು, ಹೇಗೆ ಕೊಡೋದು ಬ್ರಹ್ಮಾಂದ್ರಿಗೆ? ಸರಿ, ಒಂದು ಸ್ವಲ್ಪ ದಿವಸ ತೊಗೊಂಡ, ಒಂದು 2-3 ಸಲ ಕೇಳಿದ್ರು ಬ್ರಹ್ಮಾಂದ್ರು. ಅದು ತಂದ. ಒಂದು ದಿವಸ ತಂದಾಗ ಇವನು ಒಳಗಡೆ ಹೋಗಬೇಕಾಗಿತ್ತು. ಅಷ್ಟಕ್ಕೆ ಶಶಿ ಮಹಾರಾಜ್ ರಾಮಕೃಷ್ಣ ಅಂದರು ಬಂದರು, ಎದುರುಗಡೆ ಸಿಕ್ಕಿದ್ರು.
ಅವ್ರು ಕೇಳ್ತಾರೆ, ಏನು ಎಲ್ಲಿಗೆ ಹೋಗ್ತಾ ಇದೆಯಾ? ಬ್ರಹ್ಮ ಅಂದ್ರೆ ಕೋಣೆ ಒಳಗೆ ಹೋಗ್ತಾ ಇದ್ದೇನೆ. ಯಾಕೆ? ಅವ್ರು ಇದು ಫೋಟೋ ಕೊಟ್ಟಿದ್ದಾರೆ. ಅವರು ಕುತೂಹಲಕ್ಕೆ ಯಾವ ಫೋಟೋ, ಈ ಫೋಟೋ ಎಲ್ಲ ಸ್ವಾಮಿಗಳು ಕೊಡೋದ ಅಂತ ಅವ್ರು ಚೆನ್ನಾಗಿ ಬೈದು ಮನೆಗೆ ಕಳಿಸ್ಬಿಟ್ರು. ಅವ್ರಿಗೂ ಗೊತ್ತಿಲ್ಲ ಏನಕ್ಕೂ ಅಂತ. ಅವನು ಮನೆಗೆ ಹೊಟ್ಟೋದ. ಒಂದಷ್ಟು ದಿವಸ ಆದಮೇಲೆ ಅವರು ಬ್ರಹ್ಮ ಅಂದರು, ಮತ್ತೆ ಕೇಳ್ತಾರೆ, ಎಲ್ಲೋ ನಾನು ಹೇಳಿದ್ದು ಕೆಲಸ ತಂದ್ರು, ಫೋಟೋ ತಂದೇನು? ಅವರು ಮಹಾಶಯರೇ ತಂದೆ, ಅವತ್ತು ಶಶಿ ಮಹಾರಾಜ್ ಅಲ್ಲಿದ್ದರು, ಅವ್ರು ಇಸ್ಕೊಂಬಿಟ್ರು. ಅವಾಗ ಶಶಿ ಮಹಾರಾಜ್ ಅವ್ರು ಹೇಳ್ತಾರೆ, ಹೇಳಿದ್ದು ಉಪದೇಶ ಕೊಟ್ಟದ್ದು ಯಾರು? ನಾನು. ನಿನಗೆ ಶಶಿ ಯಾರು ನೀ ಹೇಳಿದೆ ತರಬೇಡ ಅಂತ ಹೇಳಲಿಕ್ಕೆ ಅವನು ಯಾರು? ಶಶಿ ಮಹಾರಾಜ್ ಮೇಲೆ ತುಂಬ ಕೋಪ ಮಾಡ್ಕೊಂಡ್ಬಿಡ್ತಾರೆ. ನಾನು ಹೇಳಿದ್ರೆ ನಾನು ಮಠದಲ್ಲಿರ್ತೀನಿ, ನಾನು ನೀನು ಹೇಳಿದ ಥರ ನನಗೆ ಇರೋದೇ ಇಲ್ಲ ಅಂತ ಅವ್ರಿಗೆ ಸಾಷ್ಟಾಂಗ ಪ್ರಣಾಮ ಬೀಳ್ತಾರೆ ಬ್ರಹ್ಮ ಅಂದ್ರಿಗೆ. ಸರಿ, ಅದಾದ ಮೇಲೆ ಇವನು ತಂದುಕೊಟ್ಟ ಆ ಫೋಟೋವನ್ನು. ಬ್ರಹ್ಮಾಂದ್ರ ಮಾಡಿದ್ದೇನು? ಆ ಫೋಟೋ ಮೇಲೆ ಸ್ವಾಮಿ ಬ್ರಹ್ಮಾನಂದ ಅಂತ ಸಿಗ್ನೇಚರ್ ಹಸ್ತಾಕ್ಷರ ಮಾಡಿದರು. ಹಸ್ತಾಕ್ಷರ ಮಾಡಿ ಅವನ ಕೈ ಇಟ್ಟು, ನಿನಗೆ ಯಾವಾಗ ತಪ್ಪು ಭಾವನೆ ಬರ್ತಲ್ಲ, ಈ ಫೋಟೋನ ನೋಡು. ಅವಾಗೇನಾಗುತ್ತೆ, ಶರೀರ ಕಾಣ್ತಾ ಇದೆ, ಕೆಳಗಡೆ ಯಾರ ಸಹಿ ಇದೆ? ಬ್ರಹ್ಮ ಅಂದ್ರೆ ಸಹಿ ಇದೆ. ಕೃಂತನ ಕಲಿಡೋರ್ ಭಾವನೆ ಬಂದಾಗ ಪರಮಾತ್ಮ ಮಾತ್ರ ನಮಗೆ ಅದಕ್ಕೆ ಸಹಾಯ ಮಾಡಲಿಕ್ಕೆ ಸಾಧ್ಯ. ಜಗತ್ತಲ್ಲಿ ಯಾವ ಉಪಮೇಯಗಳು ಬರಲಿಕ್ಕೆ ಸಾಧ್ಯ, ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ. ಎಂಥದ್ದೇ ಹೇಳ್ತಾ ಇದ್ದೀನಿ, ಎಷ್ಟೇ ಅಧ್ಯಯನ ಮಾಡಿದರೂ ಆ ಸಂದರ್ಭದಲ್ಲಿ ಅಧ್ಯಯನ ಸಹಾಯಕ್ಕೆ ಬರುವುದಿಲ್ಲ. ಭಾವನೆ ಮಾತ್ರ ಸಹಾಯಕ್ಕೆ ಬರ್ತದೆ. ಯಾವ ಭಾವನೆ? ಅದಕ್ಕೆ ಪರಮಹಂಸರು ಬಹಳ ಸಲ ಹೇಳೋದು, ನಿನಗೊಂದು ಸಂಬಂಧವನ್ನು ಇಟ್ಕೋಬೇಕು ಭಗವಂತನೊಂದಿಗೆ. ಯಾವ ರೀತಿ? ನೀನು ಪುತ್ರ ಅಂತ ಭಾವಿಸು, ಸಖಿ ಅಂತ ಭಾವಿಸು, ಸ್ನೇಹಿತ ಅಂತ ಭಾವಿಸು, ಇಲ್ಲ ಒಂದು ಅಂಶ ಅಂತ ಭಾವಿಸು. ಈ ಭಾವನೆ ಇದೆಯಲ್ಲ, ಇದು ಇಂಥ ಸಂದರ್ಭದಲ್ಲಿ ನಮಗೆ ಸಹಾಯಕ. ಯಾಕೆ? ದೇಹದ ಭಾವನೆ ದಾಟದ ಹೊರತು ದಿವ್ಯ ಭಾವನೆ ಉಂಟಾಗುವುದಿಲ್ಲ. ಬರ್ಬೋದು ಆಗಾಗ, ಅದು ನಿರಂತರ ಆಗಕ್ಕೆ ಸಾಧ್ಯ ಇಲ್ಲ. ಇಟ್ ಕ್ಯಾನ್ ಬಿ ಅಕೇಶನಲ್, ಅದು ಇಟ್ ಕೆನಾಟ್ ಬಿ ಆಲ್ವೇಸ್ ಎಟರ್ನಲ್ ಆಗಬೇಕು. ಸಂಬಂಧದಿಂದ ಮಾತ್ರ ಗಟ್ಟಿ ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದ ಶ್ರೀರಾಮಕೃಷ್ಣರು ವಿವೇಕಾನಂದರು ಅದನ್ನ ಹೇಳ್ತಾ ಇದ್ದಾರೆ, ಈ ಇಡೀ ಭಾವನೆಗೆ ಒಂದು ಹೊಸ ಕಲ್ಪನೆ, ನಾವು ಇಡೀ ಜೀವನ ಬೇರೆ ಬೇರೆ ರೀತಿಯಾಗಿದೆ, ಆ ಸಾಧನೆಗಳನ್ನ ನೀವು ನಿಧಾನಕ್ಕೆ ಓದ್ಕೋಬೇಕು. ಈ ಭಾವನೆಯನ್ನು ತಂದದ್ರಿಂದ ಶ್ರೀರಾಮಕೃಷ್ಣರಿಗೆ ಅವನು ಕೃಂತನ ಕಲಿಯ ಇದನ್ನು ಯಾವ ರೀತಿ ಈಗ ಮುಂದೆ ಅದಕ್ಕೆ ಜೋಡಿಸ್ಕೊಂಡಿರೋದು ಈ ಭಾವನೆ. ಎರಡನೇ ಮುಂದಿನ ಇದನ್ನು ವಂಚನ ಕಾಮಕಾಂಚನ ಅತಿನಿಂದಿತ ಇಂದ್ರಿಯರಾಗಿ. ಈ ಅತಿನಿಂದಿತ ಇಂದ್ರಿಯರಾಗಿದ್ದೆಲ್ಲ ಇದು 2-3 ಹಂತದಲ್ಲಿ ಹೇಳಬೇಕು. ಇವತ್ತು ಹೇಳಬೇಕು ಅಂದ್ಕೊಂಡೆ, ಆಗಲೇ 6:30 ಆಗೋಯ್ತು. ನಾನು ಇದಕ್ಕೆ ಪೀಠಿಗೆ ಬರ್ತಾ ಇದ್ದೀನಿ, ಅಷ್ಟೊಂದಾಗಲೇ ಮುಗಿದೋಯ್ತಿದ್ದು. ಇನ್ಯಾವು ಮುಂದಿನ ಸಲ ಮತ್ತೆ ತಗೊಳ್ತೇನೆ. ಈ ಇಂದ್ರಿಯ ರಾಗದ ಅತಿನಿಂದಿತ ಇದು ಬೇರೆ ರೀತಿ ಸ್ವಲ್ಪ ಆಲೋಚನೆ ಮಾಡ್ಕೋಬೇಕಾಗ್ತದೆ. ಅದು ಯಾರಿಗೆ ಬೇಕೋ ಅವ್ರಿಗೆ ನಾನು ಹೇಳೋದಂತ ಹೇಳ್ತೇನೆ, ನಂಗೆ ಗೊತ್ತಿರೋಷ್ಟು. ನಿಷ್ಕಾರಣ ಭಗತ ಶರಣ ತ್ಯಜಿ ಜಾತಿ ಕುಲಮಾನ್ ಅಲ್ಲ, ಸರಿ, ತ್ಯಾಗೀಶ್ವರ ಹೇನರವರ ದೇಹೋಪದಿ ಅನುರಾಗ್. ಇಲ್ಲಿ ವಂಚನ ಕಾಮಕಾಂಚನ ಇದೆಯಲ್ಲ, ಅವನು ಸಾಧಾರಣ ಅರ್ಥ ನಿಮ್ಗೆ ಗೊತ್ತೇ ಇದೆ, ಕಾಮಕಾಂಚನವನ್ನು ತ್ಯಾಗ ಮಾಡಿದವನು ಅಂತ. ಎರಡನೇ ಪದ ಇದೆಯಲ್ಲ, ಅದು ಭಾಳ ಚೆನ್ನಾಗಿದೆ. ಅತಿನಿಂದಿತ ಇಂದ್ರಿಯ ರಾಗ. ನಾನು ಕೆಲವು ಉದಾಹರಣೆಗಳು ಕೊಡ್ತೇನೆ, ಆಮೇಲೆ ಅದಕ್ಕೆ ವರ್ಣನೆಗೆ ಆಮೇಲೆ ಹೋಗ್ತೇನೆ. ಈ ಇಂದ್ರಿಯ ಅನುರಾಗವನ್ನು ನಿಂದಿಸಿದವನು, ಇಂದ್ರಿಯಕ್ಕೆ ಅನುರಾಗ ಉಂಟಾಗ್ತದೆ. ಪಂಚ ಕರ್ಮೇಂದ್ರಿಯ ಪಂಚ ಜ್ಞಾನೇಂದ್ರಿಯಗಳು ಏನಿದೆಯೋ ಅದಕ್ಕೆ ಅನುರಾಗ ಉಂಟಾಗ್ತದೆ. ಯಾವ ಅನುರಾಗ ಉಂಟಾಗ್ತದೆ? ತಮ್ಮ ವಿಷಯದ ಮೇಲೆ ಅನುರಾಗ ಉಂಟಾಗ್ತದೆ. ಈಗ ಕಣ್ಣು ಯಾವತ್ತರಿಂದ ಸೃಷ್ಟಿಯಾಗಿದ್ದೋ ಅಗ್ನಿ ತತ್ವದಿಂದ ಈ ಇಂದ್ರಿಯ ಉಂಟಾಗಿರುವುದು. ಅಗ್ನಿ ತತ್ವದ ಗುಣ ರೂಪ. ಆದ್ದರಿಂದ ಕಣ್ಣಿಗೆ ರೂಪ ಬೇಕಾಗ್ತದೆ. ರೂಪ ಇಲ್ಲದೆ ಅದಕ್ಕೆ ಕಣ್ಣು ಮುಚ್ಚಿ ಎಷ್ಟೋ ಧ್ಯಾನ ಮಾಡೋದು ಮಹಾಶಯರೇ. ಮುಚ್ಚಿದ ರೂಪ ಇಲ್ಲಲ್ಲ, ಧ್ಯಾನದಿಂದ ರೂಪವನ್ನು ಕಾಣಲಿಕ್ಕೆ ಇನ್ನೂ ಸಿದ್ಧತೆ ಆಗಿಲ್ಲ ಮನಸ್ಸಿಗೆ. ಆದ್ದರಿಂದ ಬಾಹ್ಯವಾದ ರೂಪ ಬೇಕು ಅದಕ್ಕೆ. ಕಣ್ಣಿಗೆ ಯಾವತ್ತೂ ರೂಪ ಬೇಕು, ಅದರದ ವಿಷಯ. ಇದು ಏನು ಹೇಳ್ತಾನೆ, ಇದು ಸ್ಥೂಲವಾದ್ದು, ಇದಕ್ಕೆ ಆಂತರ್ಯ ಇನ್ನೂ ಒಳಗೆ ಹೋಗೋದಕ್ಕಿದೆ. ಇದು ಮೇಲ್ಮಾಗಿ ಹೇಳ್ತಾ ಇದ್ದೀನಿ. ಕಿವಿ ಯಾವತ್ತರಿಂದ ಉಂಟಾಗಿದ್ದು? ಇದು ಈ ನಮ್ಮ ಆಕಾಶ ತತ್ವದಿಂದ ಕರ್ಣೇಂದ್ರಿಯ ಉಂಟಾಗಿರುವುದು. ಅದಕ್ಕೆ ಇದರ ಗುಣ ಶಬ್ದ. ಮೂಗು ಘ್ರಾಣ, ಇದು ಪೃಥ್ವಿ ತತ್ವದಿಂದ ಉಂಟಾಗಿದ್ದು. ಪೃಥ್ವಿ ತತ್ವದ ಗುಣ ವಾಸನೆ ಅಥವಾ ಗಂಧ. ಈ ಗಂಧ, ಅದಕ್ಕೆ ಮೂಗು ಯಾವಾಗಲೂ ಗಂಧವನ್ನು ಅನುಸರಿಸಿ ಹೋಗ್ತಾ ಇರುತ್ತೆ. ಗಂಧ ಇಲ್ಲದಿದ್ದರೆ ಮೂಗಿನ ಕೆಲಸವೇ ಇಲ್ಲ. ಇಟ್ ಕ್ಯಾನ್ ಡಿಸ್ಟಿಂಗ್ವಿಶ್ 10,000 ಸ್ಮೆಲ್ಸ್ ಅಂತೆ. ಈಗ ಮಾಡರ್ನ್ ಸೈನ್ಸ್ ಹೇಳ್ತಾ ಇದೆ. 10,000 ಬೇರೆ ಬೇರೆ ವೆರೈಟೀಸ್. ಎಷ್ಟು ಸೂಕ್ಷ್ಮ ಇರಬೇಕು ಇದು ಬಾಹ್ಯವಾಗಿ. ಆಮೇಲೆ ಈ ತ್ವಕ್ ಚರ್ಮ, ಇದು ಉಂಟಾಗಿರುವುದು ವಾಯುವಿನಿಂದ. ವಾಯುವ ಗುಣ ಸ್ಪರ್ಶ, ಚರ್ಮಕ್ಕೆ ಸ್ಪರ್ಶ ಬೇಕು.
ಹೀಗೆ ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯ, ಈ ಇಂದ್ರಿಯಗಳು ತಮ್ಮ ವಿಷಯವನ್ನು ಅನುಸರಿಸಿ ಹೋಗ್ತಾ ಇರುತ್ತೆ. ಇದನ್ನು ನಿಂದಿಸಿದ್ದರೆ ದೇಹೋಪದ ಅನುರಾಗ ಆಗುವುದಿಲ್ಲ. ಇಂದ್ರಿಯದ ಅನುರಾಗ ವಿಷಯದ ಮೇಲಿದೆ. ಆ ವಿಷಯವನ್ನು ಬದಲಾಯಿಸಿ ಭಗವಂತನ ಮೇಲೆ ಅನುರಾಗ ಇಟ್ಟಾಗ ಅದಕ್ಕೆ ಅದು ಆಗ್ತಾ ಇಲ್ಲ. ಅದರಿಂದ ನಾನನ್ನು ಪ್ರಾರ್ಥಿಸ್ತಾ ಇದ್ದೀನಿ, ನೀನು ಅತಿ ನಿಂದಿತ, ನೀನು ಇಂದ್ರಿಯ ರಾಗವನ್ನು ನಿಂದಿಸಿದೀಯ. ಆದ್ದರಿಂದ ನಾನೇನು ಕೇಳ್ತಾ ಇದ್ದೀನಿ, ನಿನ್ನ ಪದದಲ್ಲಿ ನನಗೆ ಅನುರಾಗವನ್ನು ಕೊಡು, ಆ ವಿಷಯ ಅನುರಾಗ ಹಿಂದೆ ಬಿಡ್ತದೆ. ಇದು ನೋಡಿ, ಇದು ಸಹಜ, ನೆನ್ಪಿಟ್ಕೋಬೇಕು. ಈಗ ಯಾರೋ ಒಬ್ಬರು ಬಂದು ನಮ್ಮ ಮೈ ಮುಟ್ಟಿದ ತಕ್ಷಣ ನಮಗೆ ಅದರ ಅನುಭೂತಿ ಉಂಟಾಗೋದಿಲ್ವೇ? ನಿದ್ದೆಯಲ್ಲಿ ಬಿಟ್ಟು, ದೀರ್ಘ ನಿದ್ದೆ ಬಿಟ್ಟು ಯಾವುದೇ ಸಂದರ್ಭದಲ್ಲಿ ಯಾರೋ ಮುಟ್ಟಿದ್ರೆ ನಮ್ಗೆ ಗೊತ್ತಾಗ್ತದೋ ಇಲ್ವೋ? ಕಣ್ಣಿಗೆ ರೂಪಗೊಂಡಾಗ ಅದರ ಕಲ್ಪನೆ ಮೂಡುತ್ತದೆಯೋ ಇಲ್ವೋ? ನೀವು ಯಾರೋ ಹೇಳ್ತಿರ್ತಾರೆ, ರಾಕಲ್ ಕೂತಾಗ ಬೆಳಗ್ಗೆ ಹೊತ್ತು ಒಳ್ಳೆ ನಿಮ್ಮ ಕಿಚನ್ದು ಅಡುಗೆ ಒಗ್ಗರಣೆ ವಾಸನೆ ಬರ್ತದೆ ಸ್ವಾಮೀಜಿ. ಏನು ಮಾಡೋದು, ಕಿಚನ್ ಪಕ್ಕದಲ್ಲೇ ಇದೆಯಲ್ಲ. ನೀವು ಕೂತಿದ್ದೇನಕ್ಕೆ? ಪಾರಾಯಣ ಮಾಡಲಿಕ್ಕೆ. ಎಲ್ಲಿ? ಶ್ರೀಮಾತೆ ಬಂಡೆ ಮೇಲೆ. ನಿಮಗೇನು ಇದರ ಪ್ರಕೃತಿನೇ ಅದು. ದಿಸ್ ಇಸ್ ದ ನೇಚರ್ ಆಫ್ ದ ಘ್ರಾಣೇಂದ್ರಿಯ. ಇದರ ಇಂದ್ರಿಯ ವಾಸನೆಯನ್ನು ಅನುಸರಿಸುವುದು. ನಿನ್ನ ಮನ್ಸು ಹೇಳಲಿಲ್ಲ, ಮನ್ಸು ಹೇಳ್ತಾ ವಾಸನೆಯದ್ದು ಹುಡ್ಕೊಂಡು ಹೋಗುವಂತಿಲ್ಲ. ಬಂದದ್ದಾಗ ಅದೇ ಹೇಳ್ತಾ ಇದೆ, ವಾಸನೆ ಬರ್ತಾ ಇದೆ, ಏನೋ ಒಳ್ಳೆ ಅಡುಗೆ ಮಾಡ್ತಾ ಇದ್ದಾರೆ ಅಲ್ಲಿ. ಆದ್ದರಿಂದ ಇದರ ವಿಷಯವನ್ನು ಅನುಸರಿಸುವುದೇ ಇಂದ್ರಿಯ ಅನುರಾಗ. ಅದು ಅದನ್ನು ಇವನು ಅತಿನಿಂದಿತ, ಇದನ್ನು ನಿಂದಿಸಿದ್ದಾನೆ. ಎಲ್ಲರೂ ನಿಂದಿಸ್ತಾ ಇದ್ದಾರೆ, ಆದರೆ ಶ್ರೀರಾಮಕೃಷ್ಣ ನಿಂದನೆ ಭಾಳ ವಿಶೇಷವಾಗಿದೆ. ಒಂದು ಉದಾಹರಣೆ ಕೊಡ್ತೇನೆ ನೋಡಿ. ಶ್ರೀರಾಮಕೃಷ್ಣಗೆ ಯಾರು ಭಾಳ ಆಪ್ಯಾಯರು, ಜೊತೆಗಿದ್ದವರು ಇನ್ನೊಬ್ಬ ನರೇಂದ್ರ, ಇವರೆಲ್ಲ ಆದಮೇಲೆ ಇನ್ನೊಬ್ಬ ಭಾಳ ಆಪ್ಯಾಯ ಯಾರು? ನಮ್ಮ ಹಾಜರ. ಭಾಳ ವಂಡರ್ಫುಲ್ ಕ್ಯಾರೆಕ್ಟರ್ ಒಂದು ಹಾಜರ ಅಂತ, ಭಾಳ ಚೆನ್ನಾಗಿದೆ ಅದು. ಒಳ್ಳೆ ರಸ ತುಂಬ್ತಾನವನು. ಹಾಜರ ಮಹಾಶಯ ಏನು ಹೇಳ್ತಾನೆ ಶ್ರೀರಾಮಕೃಷ್ಣಗೆ, ಏನು ಮಹಾಶಯರೇ, ಯಾವಾಗ ನೋಡಿದ್ರು ಈ ನರೇಂದ್ರ ಅಂತ ಹೇಳ್ತಾ ಇರ್ತೀರಾ. ನನಗನ್ಸುತ್ತೆ ನೀವು ಪೂರ್ಣತೆಯನ್ನು ಪಡೆದಿಲ್ಲ ನಿಮ್ಮ ಜೀವನದಲ್ಲಿ. ಆದ್ದರಿಂದ ಸ್ವಲ್ಪ ನಿಮ್ಮಲ್ಲಿ ಕೆಂಪು ಬಣ್ಣ ಕಾಣ್ತಾ ಇದೆ. ಕೆಂಪು ಅಂದರೆ ರಾಜಸ್ಸಿನ ಇದನ್ನು ನಾವು ಲೆಕ್ಕ ಹಾಕೋದು ಕೆಂಪಿನ ಬಣ್ಣದ ಮೂಲಕ. ಆದ್ದರಿಂದ ಅವನೇನು ಹೇಳ್ತಾ ಇದ್ದಾನೆ, ಸ್ವಲ್ಪ ಕೆಂಪು ಕಾಣ್ತದೆ ನಿಮ್ಮ ವ್ಯಕ್ತಿತ್ವದಲ್ಲಿ, ರಜಸ್ಸಿರಬೇಕು ಅಂತ ನನಗನ್ಸುತ್ತೆ. ಆದ್ದರಿಂದ ಮಹಾಶಯರೇ, ನೀವು ಇನ್ನೂ ಪರಿಪೂರ್ಣತೆಯನ್ನು ಹೊಂದಿಲ್ಲ. ಹಾಗಾಗಿ ಭಗವಂತನ ಚಿಂತನೆಯನ್ನು ಬಿಟ್ಟು ಹೋಗಿ ನರೇಂದ್ರನ ಚಿಂತನೆ ಮಾಡ್ತಾ ಇದ್ದಲ್ಲ ಮಹಾಶಯರೇ. ಶ್ರೀರಾಮಕೃಷ್ಣಗೆ ಇದು ಕೇಳ್ತಾ ಆ ಕ್ಷಣದಲ್ಲಿ, ಕೆಲವು ಸಮಯ ಬಾಲವತ್ತಾಗಿದ್ದಾಗ ಹೇಳ್ತಾರೆ, ಇಲ್ಲ ಮಹಾಭಾರತದಲ್ಲಿ ಹೇಳಿದ್ದಾನೆ, ದೀನ್ನಾಥ ಹೇಳಿದ್ದಾನೆ, ಸಾಕ್ಷಾತ್ಕಾರವನ್ನು ಪಡೆದಂತಹ ವ್ಯಕ್ತಿಗಳ ಮನಸ್ಸು ಕೆಳಗೆ ಬಂದಾಗ ಶುದ್ಧವಾದ ವ್ಯಕ್ತಿಗಳೊಂದಿಗೆ ಸಂಭಾಷಣೆ ಇಟ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ. ನರೇಂದ್ರಾದಿಗಳು ನಾರಾಯಣಿ ಸ್ವರೂಪಗಳು, ಹಾಗಾಗಿ ನಾನು ಅವರೊಂದಿಗೆ ಸಂಭಾಷಣೆ ಮಾಡ್ತೇನೆ. ಇದು ಬಾಲವತ್ತಿದ್ದಾಗ. ಒಂದು ಸಂದರ್ಭದಲ್ಲಿ ಹಾಜರ ಈ ವಿಚಾರ ಹೇಳಿದಾಗ ಪರಮಹಂಸಗೆ ಏನಾಗೋಯ್ತು, ಅವರಿಗೆ ಮನಸ್ಸಿಗೆ ಹೌದು ಅನಿಸ್ತು. ಹೌದು, ನನ್ನ ಮನಸ್ಸು ಬಿಟ್ಬಿಟ್ಟಿದ್ದೇನೆ ಕೆಳಗೆ ಅಂತ. ಆ ಅನಿಸಿದ ಕ್ಷಣ ಸಂಪೂರ್ಣವಾಗಿ ಮನಸ್ಸು ಶರೀರದಿಂದ ಹೋಗಿ ಸಮಾಧಿ ಕೊಟ್ಟೋಗ್ತದೆ. ಇಲ್ಲಿ ಕಾಳಿನಾಮ ಬರಲಿಲ್ಲ, ಇನ್ನೇನು ಭಗವನ್ ನಾಮ ಸ್ಮರಣೆ ಮಾಡಲಿಲ್ಲ, ಕಾಳಿ ಮಂದಿರಕ್ಕೆ ಹೋಗಲಿಲ್ಲ, ನರೇಂದ್ರ ಹಾಡ್ತಾಗಿಲ್ಲ, ಇನ್ಯಾರೂ ಪ್ರಚೋದನೆಯನ್ನು ಕೊಟ್ಟಿಲ್ಲ, ದೇವರ ನಾಮ ಸ್ಮರಣೆ ಮಾಡಿ ಶ್ರೀರಾಮಕೃಷ್ಣ ಪ್ರಚೋದನೆ ಕೊಟ್ಟಿಲ್ಲ. ಹೇಳಿದ್ದೇನು, ನೀವು ಯಾಕೆ ನರೇಂದ್ರಾದಿಗಳ ಮೇಲೆ ಮನಸ್ಸಿಟ್ಟಿದ್ದೀರಿ? ನರೇಂದ್ರಾದಿಗಳು ಭಾಳ ಖುಷಿಯಾಗಿ ಉಂಟುಕೊಂಡು ತಿನ್ಕೊಂಡು ಹಾಡ್ಕೊಂಡು, ಹೀಗೆ ಹೇಳ್ತಾನೆ, ಕಾಚೆ ಕೂಚೆ ಅದು ಬೆಂಗಲ್ಲಿ ಹೇಳ್ತಾನೆ, ಹಾಡ್ಕೊಂಡು ಕುಣ್ಕೊಂಡು ನಲ್ದಾಡ್ಕೊಂಡು ಅವರು ಭಾಳ ಆನಂದದಿಂದ ಅವ್ರ ಲೋಕದಲ್ಲಿ ಅವರು ಇದ್ದಾರೆ. ನೀವ್ಯಾಕೆ ನಿಮ್ಮ ಮನಸ್ಸನ್ನು ಅವನ ಮೇಲೆ ಇಟ್ಟಿದ್ದೀರಿ, ನರೇಂದ್ರನ ಮೇಲೆ? ಶ್ರೀರಾಮಕೃಷ್ಣ ಆ ಕ್ಷಣಕ್ಕೆ ಹೌದು ಅನಿಸ್ತು. ಇವ್ರ ಮನಸ್ಸಿಗೆ, ಈಗ ನಮ್ಮ ಮನಸ್ಸಿಗೆ ವಾಸನೆ ನೋಡಬೇಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವರಿಗೆ ಮನಸ್ಸಿಗೆ ಹೌದು ಅಂತ ಅಂದಿದ್ದ ಆ ಕ್ಷಣದಲ್ಲಿ ಮನಸ್ಸು ಹಿಂತೆಗೆದುಕೊಂಡು ಸಮಾಧಿ ಕೊಟ್ಟೋಯ್ತಂತೆ. ಯಾವ ಗಾಢ ಸಮಾಧಿ ಹೋಯ್ತು ಅಂತಂದರೆ, ರಾಮ್ಲಾಲ ಬರಿತಾನೆ, ಅವರ ಶರೀರ ಮೂರ್ತಿಯಾಗಿತ್ತಂತೆ, ಅಷ್ಟು ಗಟ್ಟಿಯಾಗೋಗಿತ್ತಂತೆ, ಎಲ್ಲ ಗಟ್ಟಿಯಾಗೋಗಿದೆ, ರೋಮಗಳೆಲ್ಲ ನಿಮ್ರಿ ಹೀಗೆ ನಿಂತಿದೆ, ಎಲ್ಲ ರೋಮಗಳು ನಿಮ್ಮ ಮುಂದೆ ಒಳ್ಳೆ ಮುಳ್ಳಿನ ರೋಪಿಗೆ ನಿಂತ್ಕೊಂಡ್ಬಿಟ್ಟಿದೆ, ಗಡ್ಡ ಮೇಲಿನ ಕೂದಲು ಶರೀರದ ರೋಮಗಳೆಲ್ಲ ಹಾಗೆ ನಿಂತಿದೆ, ಅದು ಕಲ್ಲಾಗ್ಬಿಟ್ಟಿದೆ ಶರೀರ. ಯಾಕೆ? ಜಗತ್ತು ಮಿಥ್ಯೆ ಅಂತ ಹೇಳ್ಬಿಟ್ರಂತೆ ಮನಸ್ಸಿಗೆ. ಈ ನರೇಂದ್ರಾದಿಗಳು ಮಿಥ್ಯೆಗೆ ಸೇರ್ಕೊಂಡ್ಬಿಟ್ರು. ಯಾವ ನರೇಂದ್ರನ ಏನು ಪ್ರೀತಿ, ನರೇಂದ್ರನ್ ನೋಡಿ ಸಮಾಧಿಗೆ ಹೋಗ್ತಾ ಇದ್ರು ಪರಮಹಂಸರು, ಹೌದಾನೆ. ಅವನ ವಿಚಾರವಾಗಿ ಹಾಜರ ಪರಮಹಂಸಕ್ಕೆ ಹೇಳಿದೆ, ಅವನ ಉಂಡ್ಕೊಂಡು ಕುಣ್ಕೊಂಡು ಆನಂದವಾಗಿದ್ದ, ನೀವು ಯಾಕೆ ತಲೆ ಕೆಡ್ಸ್ಕೊಳ್ತಾ ಇದ್ದೀರ ಅವನ ವಿಚಾರವಾಗಿ ಅಂತ, ಭಗವಂತನ ಮೇಲೆ ಸ್ಮರಣೆ ಮಾಡಿ ಅಂತ ಹೇಳ್ದ. ಆ ಮಾತನ್ನು ತೆಗೆದುಕೊಂಡು ಸ್ಥಿರವಾಗಿ ಸಮಾಧಿಗೆ ಹೋಗಿ ರಾಮ್ಲಾಲ ಹೇಳ್ತಾನೆ, ನಾನು ಎಷ್ಟು ಹರಸಾಹಸ ಮಾಡಬೇಕಾಯ್ತು, ದೇವಸ್ಮರಣೆ ಕಿವಿ ಹೇಳಿ 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 ಅವರ ಮನಸ್ಸನ್ನು ಸ್ವಲ್ಪನೇ ಕೆಳಗೆ ಕರ್ಕೊಂಡ್ಬಿಡ್ತಾನೆ.
ಅತಿನಿಂದಿತ ಇಂದ್ರಿಯರಾಗು. ಇವರು ಶರೀರ ಇವ್ರು ಹೇಳದೆ ಯಾವುದೋ ಅದು ಕೆಲಸನೇ ಮಾಡೋದಿಲ್ಲ ಅದು. ಅದಕ್ಕೆ ಅಂಥ ಮನಸ್ಸು, ಅತಿನಿಂದಿತವಾದ ಮನಸ್ಸು ಮಾತ್ರ ಸರಳವಾಗ್ಲಿಕ್ಕೆ ಸಾಧ್ಯ. ಸರಳತೆ ಬರಬೇಕು ಅಂದರೆ ಇಂದ್ರಿಯವು ನಿಗ್ರಹಿತವಾಗಿರಬೇಕು. ಇದು ಒಂದು ಇದು ಏನು ಅಳತೆಗೋಳು, ಎ ಮೆಷರಿಂಗ್ ಸ್ಕೇಲ್. ಯಾವುದಕ್ಕೆ ಇವನು ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆ ಅನ್ನೋದಕ್ಕೆ ಸೂಚನೆ ಅಂದರೂ ಆ ವ್ಯಕ್ತಿ ಸರಳವಾಗಿರ್ತಾನೆ. ಬೇಕಾದಷ್ಟು ಅಳತೆಗಳಿದೆ, ಇದು ಕೂಡ ಒಂದು. ಆದ್ದರಿಂದ ಇಲ್ಲಿ ಪರಮಹಂಸ ಸರಳತೆ ಯಾಕೆ, ಅವನ ಇಂದ್ರಿಯ ಯಾವುದೋ ಒಂದು ತೊಂದರೆ ಕೊಡೋದಿಲ್ಲ ಅಂತ ಹೊತ್ತಾನೀಗ. ಯಾವಾಗ ವ್ಯಕ್ತಿಗಳಿಗೆ ಕಿರಿಕಿರಿ ಸಾಧಕರಿಗೆ ಹೇಳ್ತಾನೆ, ನೀವು ಹೊರಗಡೆ ವ್ಯಕ್ತಿಗೂ ಇಂದ್ರಿಯ ಕಿರಿಕಿರಿ, ಯಾಕಂದರೆ ಅಂದ್ಕೊಂಡಿದ್ದು ಯಾವಾಗಲೂ ಶರೀರ ಕೊಡೋದಿಲ್ಲ. ಈಗ ಹೊರಗಡೆ ವ್ಯಕ್ತಿಗಳಿಗೆ ಏನಾಗಬೇಕು, ಶನಿವಾರ ಭಾನುವಾರ ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತ ಒಂದು ನಿಯಮ ಇಟ್ಕೊಂಡಿರ್ತಾರೆ. ಎಸ್ಪೆಷಲಿ ಈಗಿನ IT ಕಂಪ್ನಿ ಹುಡುಗರಿಗಂತೂ ಅದು ನಿಯಮ, ಭಾನುವಾರದ ಪೂರ್ತಿ ನಿದ್ದೆನೇ ಮಾಡಬೇಕು ಅಂತ. ಯಾಕಂದ್ರೆ 6 ದಿವಸ ಕೆಲಸ ಮಾಡ್ತೀವಲ್ಲ. ಆಮೇಲೆ ಇನ್ನೊಂದೇನು, ಕೆಲಸಕ್ಕೆ ಹೋಗೋರಿಗೆ ಭಾನುವಾರ ಅಂತಂದರೆ ಗಂಟೆ ಹೊಡೆಯೋದು 8-9 ಗಂಟೆಗಳ ಮೇಲೆ, ಸೂರ್ಯೋದಯ ಆಗೋದು 9 ಗಂಟೆ. ಅದಕ್ಕೆ ನಾನು ಹೇಳ್ತೇನೆ, ಸ್ವಾಮಿಗಳಿಗೆ 365 ದಿವಸ 4 ಗಂಟೆನೇ, ಅಥವಾ ಇನ್ನೂ 3:15 ರಜಾ ಅಂತಿಲ್ವಲ್ಲ. ರಾತ್ರಿ 12 ಗಂಟೆವರೆಗೆ ನೀವು ಮಠದಲ್ಲಿ ಕೆಲಸ, ಏನೋ ಹಬ್ಬ ಬಂತು, ಹರಿದಿನ ಬಂತು, ಏನೋ ಪೇಂಟ್ ಮಾಡ್ತಾಯಿದ್ರು, ರಾತ್ರಿ ಎಲ್ಲ ನಿಂತಿದ್ದೀರಿ ನೀವು ಕೆಲಸಗಾರನಿಗೆ. ಹಾಗಂದೆ ಮಾರನೇ ದಿವಸ ಲೇಟಾಗಿ ಹೇಳ್ಬೋದೇ? ಇಲ್ವೇ, ಆ ನಿಯಮವೇ ಇಲ್ವೇ? ಸಂಡೇ ಈಸ್ ಓನ್ಲಿ ಫಾರ್ ದೋಸ್ ಹೂ ಥಿಂಕ್ ದಟ್ ಇಟ್ಸ್ ಎ ಹಾಲಿಡೇ, ಫಾರ್ ಸ್ವಾಮೀಸ್ ದೇರ್ ಇಸ್ ನೋ ಹಾಲಿಡೇ. ಆದ್ದರಿಂದ ಈ ಮನಸ್ಸಿಗೆ ಒಂದು ಆರಾಮಾಗಿರುವುದು, ಅದು ಈ ನಿದ್ದೆಗಿದ್ದೆ ಮಾಡಿಕೊಂಡು ಅದಕ್ಕೆ ಸಮಯ ಕೊಡೋದು, ಇದು ಈ ಮನಸ್ಸಿಗೆ ಇಂದ್ರಿಯರ ಅನುರಾಗ ಇದೆಯಲ್ಲ, ಅದು ಸಹಜ, ಯಾವಾಗಲೂ ಅದು ಸಹಜವಾಗಿ ಹೋಗ್ತಾ ಇರುತ್ತೆ. ಆದ್ದರಿಂದ ಇಂದ್ರಿಯವನ್ನು ತನ್ನ ಇಚ್ಛೆಗೆ, ಅವಾಗೇನಾಗುತ್ತೆ, ಅವನಿಗೆ ನಿದ್ದೆ ಮಾಡದೇ ಇದ್ದು, ಬಹುಶಃ ಭಾನುವಾರದೊತ್ತು ಏನೋ ಒಂದು ಹಬ್ಬ ಬಂತು ಅಂತ ಇಟ್ಕೊಳ್ಳಿ ಅವ್ರ ಮನೆಯಲ್ಲಿ, ಮತ್ತೆ ಸೋಮವಾರ ಕೆಲಸ ಮಾಡಬೇಕು ಅಂತ ಎಷ್ಟು ಇರಿಟೇಷನ್. ನನಗೆ ವಾರಕ್ಕೆ 1 ದಿವಸ ರಜೆ, ಅದನ್ನೂ ಕೂಡ ನಾನು ಆರಾಮಾಗಿರ್ಲಿಕ್ಕೆ ಆಗಲಿಲ್ಲ. ಅವನು ಒಂದು ವಾರ ಗುಣಗ್ತಾ ಇರ್ತಾನೆ ಮುಂದಿನ ಭಾನುವಾರ ಬರೋವರೆಗೂ. ಯಾಕೆ? ಇಂದ್ರಿಯ ತನಗೆ ಸಹಾಯ ಮಾಡ್ತಾ ಇಲ್ಲ. ಇಟ್ ಈಸ್ ನಾಟ್ ವಿತ್ ಮೀ, ಇಟ್ ಈಸ್ ಅಗೇನೆಸ್ಟ್ ಮೀ, ನನ್ನ ವಿರುದ್ಧವಾಗಿ ನಿಂತಿದೆ ಅದು. ಆದ್ದರಿಂದ ಏನು, ಅದು ಇಂದ್ರಿಯ ಅನುರಾಗ ಇದೆಯಲ್ಲ, ಆ ಅನುರಾಗ ನನ್ನ ಒಳಗಡೆ ಇರಿಟೇಷನ್ನ ಕ್ರಿಯೇಟ್ ಮಾಡ್ತದೆ. ಆದ್ದರಿಂದ ಸರಳವಾಗಿ ಮನುಷ್ಯ ಇರಲಿಕ್ಕೆ ಸಾಧ್ಯವಿಲ್ಲ. ಶುದ್ಧವಾಗಿ ಯಾರಿರ್ತಾನೆ, ತನ್ನ ಇಂದ್ರಿಯಗಳು, ತನ್ನ ಶರೀರ, ನಾನು ಹೇಳಿದಾಗ ನಾನು ಕೂತ್ಕೋ 1 ಗಂಟೆ ಸುಮ್ಮನೆ ಕೂತ್ಕೋಬೇಕದು. ಯಾವಾಗ ಆಗೋದಿಲ್ವೋ ಆಗ ಅವಾಗ ಇರಿಟೇಷನ್ ಮನಸ್ಸಿನ ಮೂಲಕ, ವ್ಯಕ್ತಿಗಳ ಮೂಲಕ, ಕೋಪದ ಮೂಲಕ ವ್ಯಕ್ತ ಆಗ್ತದೆ. ಇದಕ್ಕೆ ತುಂಬ ಇದನ್ನೆಲ್ಲ ವಿಶ್ಲೇಷಣೆ ಮಾಡಬೇಕು. ನೀವು ವ್ಯಕ್ತಿಗಳು ಇದ್ದಾಗ, ಸಂಘದಲ್ಲಿದ್ದಾಗ ತುಂಬ ಚೆನ್ನಾಗಿ ಗೊತ್ತಾಗ್ತದೆ. ಸಂಸಾರದಲ್ಲಿ ಚಿಕ್ಕದಾಗಿ ಗೊತ್ತಾಗ್ತದೆ, ಸಂಘದಲ್ಲಿ ದೊಡ್ಡದಾಗಿ ಗೊತ್ತಾಗ್ತದೆ, ಸಮಾಜ ಸೇವೆಗೆ ಇಳಿದಾಗ ಇನ್ನೂ ದೊಡ್ಡದಾಗಿ ಗೊತ್ತಾಗ್ತದೆ. ಆದ್ದರಿಂದ ಇಲ್ಲಿ ಪರಮಹಂಸರು, ನಾನು ಯಾಕೆ ಸರಳತೆ ಹೇಳ್ತಾ ಇದ್ದೀನಿ ಅಂದರೆ, ತನ್ನ ಇಂದ್ರಿಯಗಳು ತನಗೆ ತೊಂದರೆ ಮಾಡ್ತಾ ಇಲ್ಲ. ಅದು ಯಾಕೆ? ಇಂದ್ರಿಯಗಳು ಅವನ ಹತೋಟಿಯಲ್ಲಿದೆ, ಅದು ಅತಿ ನಿಂದಿತವಾಗಿದೆ. ಸರಳತೆಗೆ ಒಂದು ಉದಾಹರಣೆ ಕೊಡ್ತೇನೆ ನೋಡಿ. ಪರಮಹಂಸರ ಜೀವನದಲ್ಲಿ ಈಗ ನಾವು ಯಾವಾಗಲೂ ನಮಗೆ ಗೊತ್ತಿದ್ದ ವಿಚಾರಗಳ ಕೆಲವು ಮಾತ್ರ ಕೆಲವೊಂದಿಗೆ ಹಂಚ್ಕೊಳ್ತೀವಿ, ಎಲ್ಲವನ್ನೂ ಎಲ್ಲರೊಂದು ಹೇಳೋಕ್ಕಾಗೋದಿಲ್ಲ ಅಲ್ಲ. ರಾಕಾಲನಿಗೆ ದಕ್ಷಿಣೇಶ್ವರಕ್ಕೆ ಬಂದಾಗ ನಿಮ್ಗೆ ಗೊತ್ತಿದೆ ಘಟನೆ ಇದು. ರಾಕಾಲನಿಗೆ ದಕ್ಷಿಣೇಶ್ವರದಲ್ಲಿ ಪರಮಹಂಸ ಇದ್ದಾಗ ರಾಕಾಲ ಏನು ಹೇಳ್ತಾನೆ ಶ್ರೀರಾಮಕೃಷ್ಣರಿಗೆ, ಮಹಾಶಯರು ತುಂಬ ಹಸಿವಾಗ್ತಾ ಇದೆ, ಏನಾರು ಇದ್ರೆ ಕೊಡಿ. ಪರಮಹಂಸರಿಗೂ ಮತ್ತು ರಾಕಾಲನ ಏನು ಸಂಬಂಧ? ಆ ಯಶೋಧ ಕೃಷ್ಣನ ಸಂಬಂಧ, ಅದು ವಾತ್ಸಲ್ಯ ಭಾವ. ಅದರ ಶ್ರೀರಾಮಕೃಷ್ಣರಿಗೆ ಚಡಪಡಿಕೆ ಉಂಟಾಯಿತು, ಅವ್ರ ಹತ್ರಕ್ಕೆ ಏನೂ ಇಲ್ಲ ಕೊಡಲಿಕ್ಕೆ. ಆದ್ದರಿಂದ ಏನು ಮಾಡಿದ್ರು, ಗಂಗಾ ತೀರಕ್ಕೆ ಹೋಗಿ ಕೂಗ್ತಾರೆ, ಗೌರದಾಸಿ, ನನ್ನ ರಾಕಾಲನಿಗೆ ಹಸಿವಾಗಿದೆ, ಏನಾದ್ರು ತರ್ತೀಯಾ? ಸ್ವಲ್ಪ ಹೊತ್ತು ಆದಮೇಲೆ ಗೌರದಾಸಿ ಮತ್ತು ಬಲರಾಮ್ ಬಾಬು ಇವರೆಲ್ಲ ದೋಣಿಲಿ ಬಂದರು. ಏನು ತಂದು? ರಸಗುಲ್ಲ ತಂದರು. ಅವಾಗ ಶ್ರೀರಾಮಕೃಷ್ಣ ಏನು ಮಾಡ್ತಾರೆ, ಕೋಣೆಯಲ್ಲಿ ನಿಂತ್ಕೊಂಡು ಜೋರಾಗಿ ಕೂಗ್ತಾರಂತೆ, ಅಬ್ಬಾ ನನ್ನ ರಾಕಾಲನಿಗೆ ಹಸಿವಾಗಿತ್ತು, ನೀವೆಲ್ಲ ತಂದ್ರೆ ಭಾಳ ಸಂತೋಷ, ಅವ್ನಿಗೆ ಹೋಗಿ ಈಗಲೇ ಕೊಡಿ. ಇದು ಕೇಳಲಿಕ್ಕೆ ಎಷ್ಟು ಸಾಧಾರಣವಾಗಿದೆಯಲ್ಲ. ರಾಕಾಲ ಹೇಗೆ ಅರ್ಥ ಮಾಡ್ಕೊಂಡ? ಮಹಾಶಯರ ನನಗೆ ಹಸಿವಾಗಿದೆ ಅಂತ ಯಾಕೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದೀರಾ? ಇಸ್ಕೊಂಡು ಕೋಣೆಗೆ ಬಂದು ನನಗೆ ಕೊಟ್ಟರಾಗ್ತಿತ್ತು ತಾನೆ. ನನಗೆ ಹಸಿವಾಗಿದೆ ಅಂತ ಜಗಜ್ಜಾಹಿರಾಗಿ ಎಲ್ಲರ ಮುಂದೆ ಯಾಕೆ ಹೇಳ್ತಾ ಇದ್ದಾರೆ, ರಾಕಾಲನಿಗೆ ಹಸಿವಾಗಿದೆ, ಅದಕ್ಕೆ ಪರಮಹಂಸ ಏನು ಹೇಳ್ತಾರೆ, ನಿನಗೆ ಹಸಿವಾಗಿದ್ದು ಸತ್ಯ ತಾನೆ ಅಂತ ಕೇಳ್ತಾರೆ. ಹೌದು, ಅದು ಹೇಳೋದು ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ. ಸರಳವಾದ ಮನಸ್ಸಿಗೆ ವಿಚಾರ ಬರೋದಿಲ್ಲ. ಯಾವಾಗ ಒಳಗಡೆ ತುಂಬ ನಾಟ್ಸ್ ತುಂಬ ಇರ್ತದಲ್ಲ, ಅದು ವೈಚಾರಿಕತೆಗೆ ಇಳಿದು ಸಹಜತೆಯನ್ನು ಕಳ್ಕೊಳ್ತದೆ. ಯಾಕೆ? ಇಂದ್ರಿಯಗಳು ನಾನು ಹೇಳ್ದಂಗೆ ಕೇಳ್ತಾ ಇಲ್ಲ, ಅಥವಾ ಅದು ನಿಂದಿತವಾಗಿಲ್ಲ.
ಅದಕ್ಕೆ ಇವನು ಅತಿ ನಿಂದಿತ. ಇದಕ್ಕೆ ನಾನು ಇನ್ನೂ ತಾತ್ವಿಕವಾದ ನೆಲೆಗೆ ಬರ್ತೇನೆ ಆಮೇಲೆ. ಈಗ ಬರೀ ಉದಾಹರಣೆ ಕೊಟ್ಟು ಪರಮಹಂಸರ ವಿಚಾರ ಹೇಳ್ತಾ ಇದ್ದೀನಿ. ಅತಿ ನಿಂದಿತ ಇಂದ್ರಿಯ ರಾಗ ಅಷ್ಟಕ್ಕೆ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಅದರಿಂದ ಈ ಈ ತ್ಯಾಗ ಅಥವಾ ವಂಚನ, ಮೋಸ ಮಾಡುವುದು, ಅದು ಕಾಮಕಾಂಚನಕ್ಕಾದಾಗ ಯಾವಾಗಾಗ್ತದೆ? ಅತಿ ಇಂದಿತ ಇಂದ್ರಿಯ ಆದಾಗ. ಇದರ ಮುಖ್ಯ ಅರ್ಥ ಮುಂದಿನ ಶುಕ್ರವಾರ ಮುಂದುವರಿಸ್ತೇನೆ. ಮುಂದಿನ ಶುಕ್ರವಾರ ಏಕಾದಶಿ, ಅದರಿಂದ 5:30 6:30. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.